ನನ್ನ ಹೆಸರು ಶ್ರುತಿ. ನಾನು ನನ್ನ ತಂದೆ ತಾಯಿಗೆ ಏಕೈಕ ಮಗಳು. ನನ್ನ ತಂದೆ ತಾಯಿ ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಹೆಚ್ಚು ನನ್ನನ್ನೇ ಪ್ರೀತಿಸ್ತಿದ್ರು. ಅವರು ನನಗೆ ಯಾವತ್ತೂ ಯಾವುದರ ಕೊರತೆಯೂ ಆಗದಂತೆ ನೋಡಿಕೊಂಡಿದ್ರು. ಬಾಲ್ಯದಿಂದ ಇಂದಿನವರೆಗೆ ನನ್ನ ಪ್ರತಿಯೊಂದು ಸಣ್ಣ ದೊಡ್ಡ ಸಂತೋಷದ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ನನಗೆ ಯಾವುದಾದರೂ ವಸ್ತು ಇಷ್ಟವಾದರೆ ಅವರು ಯಾವುದೇ ಯೋಚನೆ ಮಾಡದೆ ಅದನ್ನು ನನಗಾಗಿ ಖರೀದಿಸುತ್ತಿದ್ದರು. ನನ್ನ ಮುಖದಲ್ಲಿ ಒಂದು ನಗು ಕಾಣಲು ತಮ್ಮ ಸಂತೋಷವನ್ನೇ ತ್ಯಾಗ ಮಾಡಲು ಸಹ ಸಿದ್ಧರಾಗಿದ್ದರು. ನಾನು ನೋಡಲು ತುಂಬ ಸುಂದರವಾಗಿದ್ದೆ. ಓದಿನಲ್ಲಿಯೂ ಯಾವಾಗಲೂ ಉತ್ತಮ ಅಂಕಗಳನ್ನು ಗಳಿಸುತ್ತಿದ್ದೆ. ನನ್ನ ವಿದ್ಯಾಭ್ಯಾಸ ಮುಗಿದ ನಂತರ ನನಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯ ಉದ್ಯೋಗ ಸಿಕ್ಕಿತು. ನನ್ನ ಮಾಸಿಕ ಸಂಬಳ 50,000 ರೂಪಾಯಿಗಳಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಿದ್ದು ನನಗೆ ಕನಸು ನನಸಾದಂತಾಗಿತ್ತು. ಏಕೆಂದರೆ ಇಂತಹ ಅದೃಷ್ಟ ಎಲ್ಲರಿಗೂ ಸಿಗುವುದಿಲ್ಲ. ಆದರೆ ನನ್ನ ತಂದೆ ತಾಯಿಯವರು ನನ್ನ ಸಂಪಾದನೆಯ ಮೇಲೆ ಎಂದಿಗೂ ತಮ್ಮ ಹಕ್ಕು ಎಂದು ಹೇಳಲಿಲ್ಲ. ಅವರು ನನ್ನಿಂದ ಇಂದಿನವರೆಗೂ 1 ರೂಪಾಯಿಯನ್ನು ತೆಗೆದುಕೊಂಡಿರಲಿಲ್ಲ. ಅವರು ಯಾವಾಗಲೂ ಇದು ನಿನ್ನ ಪರಿಶ್ರಮದ ದುಡಿಮೆ, ಇದನ್ನು ನಿನ್ನ ಮೇಲೆಯೇ ಖರ್ಚು ಮಾಡು, ನಿನ್ನ ಕನಸುಗಳನ್ನು ನನಸು ಮಾಡಿಕೊ, ನಿನ್ನ ಭವಿಷ್ಯವನ್ನು ಕಟ್ಟಿಕೊ ಎಂದು ಹೇಳುತ್ತಿದ್ದರು. ನಾನು ನನ್ನ ಸಂಬಳವನ್ನು ಕೆಲವೊಮ್ಮೆ ಹೊಸ ಬಟ್ಟೆಗಳನ್ನು ಖರೀದಿಸಲು, ಕೆಲವೊಮ್ಮೆ ಹೊಸ ಮೊಬೈಲ್ ತೆಗೆದುಕೊಳ್ಳಲು, ಕೆಲವೊಮ್ಮೆ ನನ್ನ ಸ್ನೇಹಿತೆಯರ ಜೊತೆ ಸುತ್ತಾಡಲು ಅಥವಾ ಒಳ್ಳೆಯ ಹೋಟೆಲ್ನಲ್ಲಿ ಪಾರ್ಟಿ ಮಾಡಲು ಬಳಸುತ್ತಿದ್ದೆ. ಉಳಿದ ಹಣವನ್ನು ನನ್ನ ಬ್ಯಾಂಕ್ ಖಾತೆಯಲ್ಲಿ ಜಮಾ ಮಾಡುತ್ತಿದ್ದೆ. ನನ್ನ ಜೀವನ ತುಂಬ ನೆಮ್ಮದಿಯಿಂದ ಮತ್ತು ಸಂತೋಷದಿಂದ ಸಾಗುತ್ತಿತ್ತು. ದೇವರು ಈ ಲೋಕದ ಎಲ್ಲ ಸಂತೋಷಗಳನ್ನು ನನ್ನ ಪಾಲಿಗೆ ನೀಡಿದ್ದಾನೆ ಎಂದು ನನಗೆ ಅನಿಸುತ್ತಿತ್ತು. ನನ್ನ ಬಳಿ ಒಳ್ಳೆಯ ಕುಟುಂಬ, ಉತ್ತಮ ಉದ್ಯೋಗ, ತಂದೆ ತಾಯಿಯ ಅಪಾರ ಪ್ರೀತಿ, ಸಮಾಜದಲ್ಲಿ ಗೌರವ, ಹೀಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಪ್ರತಿ ಬೆಳಗ್ಗೆಯೂ ನಾನು ನಗುತ್ತಲೇ ಎದ್ದು ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಹೇಳುತ್ತಿದ್ದೆ. ಸಂಜೆ ಮನೆಗೆ ಬಂದು ತಂದೆ ತಾಯಿಯೊಂದಿಗೆ ಕುಳಿತು ಮಾತುಕತೆ ನಡೆಸುತ್ತಿದ್ದೆ. ಅನೇಕ ಬಾರಿ ನಾವು ಎಲ್ಲರೂ ಸೇರಿ ಚಹಾ ಕುಡಿಯುತ್ತಾ ನಗುತ್ತಾ ಸಮಯ ಕಳೆಯುತ್ತಿದ್ದೆವು. ನನ್ನ ಜೀವನ ಯಾವಾಗಲೂ ಹೀಗೆಯೇ ಸಂತೋಷದಿಂದ ತುಂಬಿರುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೆ ನನ್ನ ಜೀವನಕ್ಕೆ ಒಬ್ಬ ವ್ಯಕ್ತಿ ಬರಲಿದ್ದಾನೆ. ಅವನ ಕಾರಣದಿಂದ ನನ್ನ ಇಡೀ ಜೀವನವೇ ಬದಲಾಗುತ್ತದೆ ಮತ್ತು ನನ್ನ ನಗುತ್ತಿದ್ದ ಲೋಕ ಕ್ಷಣಾರ್ಧದಲ್ಲಿ ಚೂರು ಚೂರಾಗುತ್ತದೆ ಎಂಬುದನ್ನು ನಾನು ಊಹಿಸಿಯೂ ನೋಡಿರಲಿಲ್ಲ. ಒಂದು ದಿನ ನಾನು ಶಾಲೆಯಿಂದ ಮನೆಗೆ ಬಂದು ನನ್ನ ಕೋಣೆಯಲ್ಲಿ ಕುಳಿತು ಮೊಬೈಲ್ ನೋಡುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಅಪರಿಚಿತ ಸಂಖ್ಯೆಯಿಂದ ನನ್ನ ಫೋನ್ಗೆ ಒಂದು ಸಂದೇಶ ಬಂದಿತು. ಆ ಸಂದೇಶಕ್ಕೆ ಯಾವುದೇ ಗಮನ ಕೊಡಲಿಲ್ಲ. ಅಪರಿಚಿತರೊಂದಿಗೆ ಮಾತನಾಡುವುದು ನನಗೆ ಹೆಚ್ಚು ಇಷ್ಟವಿರಲಿಲ್ಲ. ಆದ್ದರಿಂದ ಯಾವುದೇ ಉತ್ತರ ನೀಡದೆ ನಾನು ಅದನ್ನು ಹಾಗೆಯೇ ಬಿಟ್ಟು ಬಿಟ್ಟೆ. ಆದರೆ ಸ್ವಲ್ಪ ಹೊತ್ತಿನ ನಂತರ ಅದೇ ಸಂಖ್ಯೆಯಿಂದ ಮತ್ತೆ ಒಂದು ಮೆಸೇಜ್ ಬಂತು. ನಂತರ 3ನೇದು, 4ನೇದು. ಅವನು ನಿರಂತರವಾಗಿ ನನಗೆ ಸಂದೇಶಗಳನ್ನು ಕಳುಹಿಸುತ್ತಲೇ ಇದ್ದನು. ನಾನು ಅವನನ್ನು ಹಲವು ಬಾರಿ ನಿರ್ಲಕ್ಷಿಸಿದೆ. ಸ್ವಲ್ಪ ಹೊತ್ತಿನಲ್ಲಿ ಅವನೇ ಬೇಸರಗೊಂಡು ಸಂದೇಶ ಕಳಿಸುವುದನ್ನು ನಿಲ್ಲಿಸುತ್ತಾನೆ ಎಂದುಕೊಂಡೆ. ಆದರೆ ಹಾಗಾಗಲಿಲ್ಲ. ಮರುದಿನವೂ ಅವನ ಸಂದೇಶಗಳು ಬರುತ್ತಲೇ ಇದ್ದವು. ನಾನು ಅವನನ್ನು ಎಷ್ಟು ನಿರ್ಲಕ್ಷಿಸಿದರೂ ಅಷ್ಟೇ ಅವನು ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದ. ಹೀಗೆ ಹಲವು ದಿನಗಳು ಕಳೆದವು. ಒಂದು ದಿನ ಯಾವುದೋ ಕಾರಣದಿಂದ ನಾನು ಅವನ ಒಂದು ಸಂದೇಶಕ್ಕೆ ಉತ್ತರ ನೀಡಿದೆ. ಆ ಸಮಯದಲ್ಲಿ ಮನಸ್ಸಿನಲ್ಲಿ ಬಂದಿತು, ಒಮ್ಮೆ ಕೇಳಿಯೇ ಬಿಡೋಣ, ಇದು ಯಾರು, ನನ್ನೊಂದಿಗೆ ಮಾತನಾಡಲು ಇಷ್ಟು ಪ್ರಯತ್ನ ಏಕೆ ಮಾಡುತ್ತಿದ್ದಾನೆ. ಆ ಒಂದು ಉತ್ತರದ ನಂತರ ನಮ್ಮ ನಡುವೆ ಮಾತುಕತೆ ಆರಂಭವಾಯಿತು. ಮೊದಲು ನಾವು ಸ್ವಲ್ಪ ಹೊತ್ತು ಮಾತ್ರ ಮಾತನಾಡುತ್ತಿದ್ದೆವು. ನಂತರ ನಿಧಾನವಾಗಿ ನಮ್ಮ ಮಾತುಕತೆ ಹೆಚ್ಚಾಗತೊಡಗಿತು. ಅವನು ತುಂಬ ಶಿಷ್ಟವಾಗಿ ಮಾತನಾಡುತ್ತಿದ್ದ. ಯಾವಾಗಲೂ ನನಗೆ ಗೌರವ ನೀಡುತ್ತಿದ್ದ. ನನಗೆ ನೋವಾಗುವಂತಹ ಯಾವುದೇ ಪದವನ್ನು ಎಂದಿಗೂ ಹೇಳುತ್ತಿರಲಿಲ್ಲ. ಅವನ ಮಾತುಗಳನ್ನು ಕೇಳಿ ನನಗೆ ಅನಿಸ್ತಿತ್ತು, ಇವನು ಒಳ್ಳೆಯ ಮನುಷ್ಯನೇ ಆಗಿರಬೇಕು ಎಂದು. ಅವನು ತನ್ನ ಹೆಸರು ಕಮಲ್ ಎಂದು ಹೇಳಿದ. ಅವನಿಗೆ ಒಬ್ಬ ಅಕ್ಕ ಇದ್ದಳು. ಅವಳು ನಾನು ಹಿಂದೆ ಓದುತ್ತಿದ್ದ ಅದೇ ಕಾಲೇಜಿನಲ್ಲಿ ಓದುತ್ತಿದ್ದಳು. ಅಲ್ಲಿ ಅವನು ನನ್ನನ್ನು ಹಲವು ಬಾರಿ ನೋಡಿದ್ದನು. ನಂತರ ಯಾವುದೋ ರೀತಿಯಲ್ಲಿ ನನ್ನ ಮೊಬೈಲ್ ನಂಬರ್ ಅವನಿಗೆ ಸಿಕ್ಕಿತು. ಅಂದಿನಿಂದಲೇ ಅವನು ನನ್ನೊಂದಿಗೆ ಮಾತನಾಡಲು ಬಯಸುತ್ತಿದ್ದನು. ನಮ್ಮ ಸ್ನೇಹ ನಿಧಾನವಾಗಿ ತುಂಬ ಆಳವಾಗಿ ಬಿಟ್ಟಿತ್ತು. ಈಗ ನಾವು ಪ್ರತಿದಿನ ಗಂಟೆಗಳ ಕಾಲ ಫೋನ್ನಲ್ಲಿ ಮಾತನಾಡುತ್ತಿದ್ದೆವು. ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳುವುದರಿಂದ ಹಿಡಿದು ರಾತ್ರಿ ಗುಡ್ ನೈಟ್ ಹೇಳುವವರೆಗೂ ನಮ್ಮ ಮಾತುಕತೆ ನಿರಂತರವಾಗಿ ನಡೆಯುತ್ತಿತ್ತು. ಅವನು ತನ್ನ ದಿನಪೂರ್ತಿ ನಡೆದ ಸಣ್ಣದರಿಂದ ದೊಡ್ಡದವರೆಗಿನ ಪ್ರತಿಯೊಂದು ವಿಷಯವನ್ನು ನನಗೆ ಹೇಳ್ತಿದ್ದ. ನಾನು ಕೂಡ ನನ್ನ ಜೀವನದ ಎಲ್ಲ ವಿಷಯಗಳನ್ನು ಅವನೊಂದಿಗೆ ಹಂಚಿಕೊಳ್ಳಲು ಆರಂಭಿಸಿದೆ. ಒಂದು ದಿನವೂ ನಮ್ಮಿಬ್ಬರ ನಡುವೆ ಮಾತುಕತೆ ಆಗದಿದ್ದರೆ ಆ ದಿನ ಅಪೂರ್ಣವಾಗಿರುವಂತೆ ಅನಿಸುತ್ತಿತ್ತು. ನಿಧಾನವಾಗಿ ನನಗೂ ಅವನೊಂದಿಗೆ ಮಾತನಾಡುವ ಅಭ್ಯಾಸವಾಗಿ ಬಿಟ್ಟಿತ್ತು. ಒಂದು ದಿನ ಅವನು ತುಂಬ ಧೈರ್ಯ ಮಾಡಿ ನನಗೆ ಹೇಳಿದ, ಶ್ರುತಿ, ನನಗೆ ನೀನು ತುಂಬ ಇಷ್ಟ. ನಾನು ನಿನ್ನನ್ನು ಪ್ರೀತಿಸಲು ಆರಂಭಿಸಿದ್ದೇನೆ. ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಎಂದನು. ಅವನ ಈ ಮಾತುಗಳನ್ನು ಕೇಳಿ ನಾನು ಸ್ವಲ್ಪ ಹೊತ್ತು ಸಂಪೂರ್ಣ ಮೌನವಾಗಿ ಬಿಟ್ಟೆ. ಏಕೆಂದರೆ ಈ ವಿಷಯದ ಬಗ್ಗೆ ನಾನು ಎಂದಿಗೂ ಯೋಚಿಸಿರಲಿಲ್ಲ. ಆದರೆ ನಾನು ಅವನಿಗೆ ಸ್ಪಷ್ಟವಾಗಿ ಹೇಳಿದೆ, ನೀನು ನಿಜವಾಗಿಯೂ ನನ್ನ ಬಗ್ಗೆ ಗಂಭೀರವಾಗಿದ್ದರೆ ಮತ್ತು ನಿನ್ನ ಉದ್ದೇಶ ಪ್ರಾಮಾಣಿಕವಾಗಿದ್ದರೆ ನಿನ್ನ ತಂದೆ ತಾಯಿಯನ್ನು
ನಮ್ಮ ಮನೆಗೆ ಮದುವೆ ಮಾತುಕತೆಗಾಗಿ ಕಳುಹಿಸು. ನನ್ನ ತಂದೆ ತಾಯಿಯವರು ಈ ಸಂಬಂಧಕ್ಕೆ ಒಪ್ಪಿದರೆ ನನ್ನ ಕಡೆಯಿಂದಲೂ ಯಾವುದೇ ವಿರೋಧ ಇರುವುದಿಲ್ಲ. ಏಕೆಂದರೆ ನಾನು ನನ್ನ ತಂದೆ ತಾಯಿಯ ಇಚ್ಛೆಗೆ ವಿರುದ್ಧವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ ಎಂದೆ. ಕಮಲ್ ನನ್ನ ಮಾತನ್ನು ಗಮನದಿಂದ ಕೇಳಿದ. ಯಾವುದೇ ವಾದ ಮಾಡದೆ ತಕ್ಷಣ ಒಪ್ಪಿಕೊಂಡನು. ನಿನ್ನ ಷರತ್ತು ಇದೇ ಆಗಿದ್ದರೆ ಬಹಳ ಬೇಗ ನನ್ನ ಮನೆಯವರನ್ನು ಕರೆದುಕೊಂಡು ನಿಮ್ಮ ಮನೆಗೆ ಬರುತ್ತೇನೆ ಎಂದು ಹೇಳಿದ. ಅವನು ತನ್ನ ಮಾತಿನಂತೆ ನಡೆದುಕೊಂಡನು. ಕೆಲವೇ ದಿನಗಳಲ್ಲಿ ಅವನ ಮನೆಯವರು ನನ್ನ ಮನೆಗೆ ಮದುವೆ ಪ್ರಸ್ತಾಪದೊಂದಿಗೆ ಬಂದರು. ನನ್ನ ತಂದೆ ತಾಯಿಯವರು ಅವರನ್ನು ತುಂಬ ಆತ್ಮೀಯವಾಗಿ ಸ್ವಾಗತಿಸಿದರು. ಎರಡೂ ಕುಟುಂಬದವರು ಸಾಕಷ್ಟು ಹೊತ್ತು ಕುಳಿತು ಮಾತನಾಡಿದರು. ಕಮಲ್ನ ಮನೆಯವರು ಒಳ್ಳೆಯವರೇ ಎಂದು ನನ್ನ ತಂದೆ ತಾಯಿಯವರಿಗೆ ಅನಿಸಿತು. ಅವರಿಗೆ ಈ ಸಂಬಂಧ ಇಷ್ಟವಾಯಿತು. ನಂತರ ಅವರು ನನ್ನನ್ನು ಈ ಸಂಬಂಧಕ್ಕೆ ನಿನಗೂ ಒಪ್ಪಿಗೆ ಇದೆಯೇ ಎಂದು ಕೇಳಿದಾಗ ನಾನು ಕೂಡ ನಗುತ್ತಾ ಹೌದು ಎಂದು ಹೇಳಿದೆ. ಏಕೆಂದರೆ ಆ ಸಮಯದಲ್ಲಿ ಕಮಲ್ ನನಗೆ ಒಳ್ಳೆಯ ಮತ್ತು ತಿಳುವಳಿಕೆಯುಳ್ಳ ಹುಡುಗನಂತೆ ಕಾಣಿಸಿದ್ದನು. ಹೀಗೆ ಎರಡೂ ಕುಟುಂಬಗಳ ಸಂತೋಷದೊಂದಿಗೆ ನಮ್ಮ ನಿಶ್ಚಿತಾರ್ಥ ನಿಶ್ಚಯವಾಯಿತು. ಆ ದಿನ ಮನೆಯಲ್ಲಿ ಸಂಭ್ರಮದ ವಾತಾವರಣ ತುಂಬಿಕೊಂಡಿತ್ತು. ನನ್ನ ತಂದೆ ತಾಯಿಯ ಮುಖದಲ್ಲಿ ವಿಶೇಷವಾದ ಸಂತೋಷ ಕಾಣಿಸುತ್ತಿತ್ತು. ನನ್ನ ಮನದಲ್ಲೂ ಬಹುಶಃ ನನ್ನ ಜೀವನದ ಹೊಸ ಮತ್ತು ಸುಂದರ ಅಧ್ಯಾಯ ಈಗ ಆರಂಭವಾಗಲಿದೆ ಎಂಬ ಭಾವನೆ ಮೂಡಿತ್ತು. ಕೆಲವೇ ದಿನಗಳ ನಂತರ ಎಲ್ಲ ಸಂಪ್ರದಾಯಗಳು ಮತ್ತು ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ನಮ್ಮ ವಿವಾಹ ನೆರವೇರಿತು. ಮದುವೆಯ ದಿನ ನನ್ನ ಜೀವನದ ಅತ್ಯಂತ ಸುಂದರ ದಿನಗಳಲ್ಲಿ ಒಂದಾಗಿತ್ತು. ಇಡೀ ಮನೆ ಬೆಳಕಿನಿಂದ ಕಂಗೊಳಿಸುತ್ತಿತ್ತು. ಎಲ್ಲೆಡೆ ಅತಿಥಿಗಳ ಸಂಚಾರ, ಬಂಧು ಬಳಗದವರ ನಗು ಮತ್ತು ಸಂಭ್ರಮದ ಧ್ವನಿಗಳು ಕೇಳಿಬರುತ್ತಿದ್ದವು. ನನ್ನ ಗೆಳತಿಯರು ನನ್ನನ್ನು ವಧುವಾಗಿ ಸಿಂಗರಿಸುತ್ತಿದ್ದರು. ನನ್ನ ತಾಯಿ ನನ್ನನ್ನು ನೋಡಿದಾಗಲೆಲ್ಲ ಭಾವೋದ್ವೇಗಕ್ಕೆ ಒಳಗಾಗುತ್ತಿದ್ದರು. ನನ್ನ ತಂದೆಯ ಮುಖದಲ್ಲೂ ಸಂತೋಷ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆದರೆ ತಮ್ಮ ಮಗಳನ್ನು ಬೀಳ್ಕೊಡುವ ನೋವು ಅವರ ಕಣ್ಣಲ್ಲಿ ಅಡಗಿಕೊಂಡಿತ್ತು. ನಾನು ವಧುವಿನ ವೇಷದಲ್ಲಿ ಮಂಟಪದಲ್ಲಿ ಕುಳಿತಾಗ ನನ್ನ ಜೀವನದ ಹೊಸ ಪಯಣ ಆರಂಭವಾಗುತ್ತಿದೆ ಎಂಬ ಭಾವನೆ ನನ್ನ ಮನಸ್ಸನ್ನು ತುಂಬಿಕೊಂಡಿತ್ತು. ಮದುವೆಯ ಎಲ್ಲ ಶಾಸ್ತ್ರಗಳು ಸುಗಮವಾಗಿ ನೆರವೇರಿದವು. ಎಲ್ಲರೂ ನಮ್ಮ ಜೋಡಿಯನ್ನು ಹೊಗಳುತ್ತಾ ನೀವಿಬ್ಬರು ಒಬ್ಬರಿಗೊಬ್ಬರು ತುಂಬ ಚೆನ್ನಾಗಿ ಹೊಂದುತ್ತೀರಿ ಎಂದು ಹೇಳುತ್ತಿದ್ದರು. ಮದುವೆಯ ನಂತರ ಬೀಳ್ಕೊಡುವ ಸಮಯ ಬಂದಾಗ ನಾನು ನನ್ನ ತಂದೆ ತಾಯಿಯನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟೆ. ನನ್ನ ತಾಯಿ ಮತ್ತೆ ಮತ್ತೆ ನನಗೆ ಇನ್ನು ಅದೇ ನಿನ್ನ ಮನೆ, ಅಲ್ಲಿ ಎಲ್ಲರಿಗೂ ಗೌರವ ಕೊಡು, ಎಲ್ಲರನ್ನು ನಿನ್ನ ಕುಟುಂಬದವರಂತೆ ಕಾಣು ಎಂದು ತಿಳಿ ಹೇಳಿದರು. ನನ್ನ ತಂದೆಯು ನನ್ನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಯಾವಾಗಲೂ ಸಂತೋಷವಾಗಿರು ಮಗಳೇ ಎಂದು ಹೇಳಿದರು. ಕಣ್ಣೀರಿನಿಂದ ತುಂಬಿದ ಕಣ್ಣುಗಳೊಂದಿಗೆ ನಾನು ನನ್ನ ಹೊಸ ಮನೆಗೆ ಬಂದೆ. ಆರಂಭದ ಕೆಲವು ದಿನಗಳು ನಿಜವಾಗಿಯೂ ತುಂಬ ಚೆನ್ನಾಗಿ ಕಳೆದವು. ಮನೆಯ ಎಲ್ಲರೂ ನನ್ನೊಂದಿಗೆ ತುಂಬ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದರು. ನನ್ನ ಅತ್ತೆಯು ನನ್ನನ್ನು ತಮ್ಮ ಮಗಳಂತೆ ನೋಡಿಕೊಳ್ಳುತ್ತಿದ್ದರು. ಕಮಲ್ ಕೂಡ ನನ್ನ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸುತ್ತಿದ್ದನು. ನನ್ನ ಜೀವನ ಮೊದಲಿಗಿಂತಲೂ ಇನ್ನಷ್ಟು ಸುಂದರವಾಗಿದೆ ಎಂಬ ಭಾವನೆ ನನಗೆ ಮೂಡಿತು. ಮದುವೆಯ ನಂತರ ನಾನು ಶಾಲೆಯಿಂದ ಕೇವಲ 10 ದಿನಗಳ ರಜೆ ತೆಗೆದುಕೊಂಡಿದ್ದೆ. ಅದಕ್ಕಿಂತ ಹೆಚ್ಚು ರಜೆ ಪಡೆಯುವುದು ನನಗೆ ಸುಲಭವಾಗಿರಲಿಲ್ಲ. ಮಕ್ಕಳ ಪರೀಕ್ಷೆಗಳು ಸಮೀಪಿಸುತ್ತಿದ್ದವು. ಅವರ ಪಠ್ಯಕ್ರಮವನ್ನು ಪೂರ್ಣಗೊಳಿಸುವ ಜವಾಬ್ದಾರಿ ನನ್ನ ಮೇಲಿತ್ತು. ಆದ್ದರಿಂದ ರಜೆ ಮುಗಿದ ಕೂಡಲೇ ಮತ್ತೆ ನನ್ನ ಕೆಲಸಕ್ಕೆ ಹೋಗಬೇಕೆಂದು ನಾನು ನಿರ್ಧರಿಸಿದೆ. ಮದುವೆಯಾದ ಕೆಲವೇ ದಿನಗಳ ನಂತರ ನಾನು ಮತ್ತೆ ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದೇಳಲು ಆರಂಭಿಸಿದೆ. ಮೊದಲು ಸ್ನಾನ ಮಾಡಿ ಸಿದ್ಧಳಾಗುತ್ತಿದ್ದೆ. ನಂತರ ಅಡುಗೆ ಮನೆಗೆ ಹೋಗಿ ನನ್ನ ಅತ್ತೆಗೆ ಸಹಾಯ ಮಾಡುತ್ತಿದ್ದೆ. ಎಲ್ಲರಿಗೂ ಚಹಾ ತಯಾರಿಸುತ್ತಿದ್ದೆ, ತಿಂಡಿ ರೆಡಿ ಮಾಡುತ್ತಿದ್ದೆ ಮತ್ತು ನನಗೆ ಸಾಧ್ಯವಾದಷ್ಟು ಮನೆಯ ಕೆಲಸಗಳನ್ನು ಮುಗಿಸಿ ಶಾಲೆಗೆ ಹೋಗುತ್ತಿದ್ದೆ. ಶಾಲೆಯಲ್ಲಿ ಇಡೀ ದಿನ ಮಕ್ಕಳಿಗೆ ಪಾಠ ಹೇಳುತ್ತಿದ್ದೆ. ಅವರ ಉತ್ತರ ಪತ್ರಿಕೆಗಳನ್ನು ಪರಿಶೀಲಿಸುತ್ತಿದ್ದೆ. ಅವರ ಪಾಠದ ಕೆಲಸಗಳನ್ನು ಪೂರ್ಣಗೊಳಿಸುತ್ತಿದ್ದೆ. ಸಂಜೆ ಮನೆಗೆ ಹಿಂದಿರುಗಿದ ನಂತರ ಮತ್ತೆ ಮನೆಯ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದೆ. ನಾನು ಒಂದೇ ಸಮಯದಲ್ಲಿ 2 ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದೆ. ಆದರೆ ಅದಕ್ಕಾಗಿ ನನಗೆ ಯಾವುದೇ ಬೇಸರ ಇರಲಿಲ್ಲ. ಏಕೆಂದರೆ ನನಗೆ ನನ್ನ ಕೆಲಸ ತುಂಬ ಇಷ್ಟವಾಗಿತ್ತು. ಮನಸ್ಸಿಟ್ಟು ಕೆಲಸ ಮಾಡಿದರೆ ಯಾವುದೇ ಜವಾಬ್ದಾರಿಯನ್ನು ಸುಲಭವಾಗಿ ನಿಭಾಯಿಸಬಹುದು ಎಂಬ ನಂಬಿಕೆ ನನಗಿತ್ತು. ಒಂದು ದಿನ ಬೆಳಗ್ಗೆ ನಾನು ಶಾಲೆಗೆ ಹೋಗಲು ರೆಡಿಯಾಗುತ್ತಿದ್ದೆ. ಆಗ ನನ್ನ ಅತ್ತೆ ನನ್ನ ಬಳಿಗೆ ಬಂದರು. ಅವರ ಮುಖದಲ್ಲಿ ಮೃದುವಾದ ನಗು ಮೂಡಿತ್ತು. ಅವರು ಪ್ರೀತಿಯಿಂದ ನನ್ನ ತಲೆಯ ಮೇಲೆ ಕೈಯಾಡಿಸಿ, ಮಗಳೇ, ಇಂದು ನಿನ್ನ ಮದುವೆಯಾಗಿ ಸರಿಯಾಗಿ 1 ವಾರವಾಗಿದೆ. ನಮ್ಮ ಮನೆಯಲ್ಲಿ ಒಂದು ಸಂಪ್ರದಾಯವಿದೆ. ಹೊಸ ಸೊಸೆ ಮದುವೆಯಾದ 1 ವಾರದ ನಂತರ ತನ್ನ ಕೈಯಿಂದ ಒಂದು ಸಿಹಿ ಪದಾರ್ಥ ಮಾಡಬೇಕು. ಆದ್ದರಿಂದ ಇಂದು ಸಂಜೆ ಶಾಲೆಯಿಂದ ಬಂದ ನಂತರ ನೀನೇ ನಿನ್ನ ಕೈಯಿಂದ ಒಂದು ಒಳ್ಳೆಯ ಸಿಹಿ ತಿಂಡಿ ಮಾಡಬೇಕು ಎಂದು ಹೇಳಿದರು. ನಾನು ನಗುತ್ತಾ, ಸರಿ ಅತ್ತೆ, ಶಾಲೆಯಿಂದ ಬಂದ ತಕ್ಷಣ ಮೊದಲು ಸಿಹಿ ತಿಂಡಿ ಮಾಡುತ್ತೇನೆ, ನೀವು ಚಿಂತಿಸಬೇಡಿ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವರು ಸಂತೋಷಪಟ್ಟರು. ನೀನು ಎಲ್ಲವನ್ನ ತುಂಬ ಚೆನ್ನಾಗಿ ಮಾಡುತ್ತೀಯಾ ಎಂದು ನನಗೆ ಗೊತ್ತು ಎಂದು ಹೇಳಿ ಅಲ್ಲಿಂದ ಹೊರಟರು. ನಂತರ ನಾನು ಶಾಲೆಗೆ ಹೋದೆ. ಇಡೀ ದಿನ ಮಕ್ಕಳಿಗೆ ಪಾಠ ಹೇಳುತ್ತಿದ್ದರು. ಸಂಜೆ ಮನೆಗೆ ಹೋಗಿ ಯಾವ ಸಿಹಿ ತಿಂಡಿ ಮಾಡಿದರೆ ಎಲ್ಲರಿಗೂ ಇಷ್ಟವಾಗಬಹುದು ಎಂಬುದೇ ನನ್ನ ಮನಸ್ಸಿನಲ್ಲಿ ಓಡಾಡುತ್ತಿತ್ತು. ನನಗೆ ಅಡುಗೆ ಮಾಡುವುದು ತುಂಬ ಇಷ್ಟವಾಗಿದ್ದರಿಂದ ಮನಸ್ಸಿನಲ್ಲೇ ಹಲವಾರು ಬಗೆಯ
ಸಿಹಿ ತಿಂಡಿಗಳ ಬಗ್ಗೆ ಯೋಚಿಸುತ್ತಿದ್ದೆ. ಅದೇ ಮನೆಯಲ್ಲಿ ನನ್ನ ನಾದಿನಿಯು ವಾಸಿಸುತ್ತಿದ್ದಳು. ಅವಳ ಹೆಸರು ಕಲ್ಪನಾ. ಅವಳಿಗೆ ಮೊದಲೇ ಮದುವೆಯಾಗಿತ್ತು. ಆದರೆ ಯಾವುದೋ ಕಾರಣದಿಂದ ತನ್ನ ಪುಟ್ಟ ಮಗನೊಂದಿಗೆ ತವರು ಮನೆಯಲ್ಲೇ ಬಂದು ವಾಸಿಸುತ್ತಿದ್ದಳು. ನಾನು ಅವಳನ್ನು ಆ ವಿಷಯದ ಬಗ್ಗೆ ಎಂದಿಗೂ ಏನನ್ನೂ ಕೇಳಲಿಲ್ಲ. ಏಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ತಮ್ಮದೇ ಆದ ಕೆಲವು ಅನಿವಾರ್ಯತೆಗಳಿರುತ್ತವೆ. ಕಾರಣವಿಲ್ಲದೆ ಯಾರ ವೈಯಕ್ತಿಕ ಜೀವನದಲ್ಲೂ ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಎಂದು ನನಗೆ ಅನಿಸಿತ್ತು. ಕಲ್ಪನಾ ಆರಂಭದಿಂದಲೇ ನನ್ನೊಂದಿಗೆ ತುಂಬ ಆತ್ಮೀಯವಾಗಿ ವರ್ತಿಸುತ್ತಿದ್ದಳು. ಅವಳು ಯಾವಾಗಲೂ ನನ್ನನ್ನು ಅತ್ತಿಗೆ ಎಂದು ಕರೆಯುತ್ತಿದ್ದಳು. ಸದಾ ನನ್ನ ಹಿಂದೆ ಮುಂದೆ ತಿರುಗಾಡುತ್ತಿದ್ದಳು. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅವಳು ನನ್ನ ಜೊತೆ ಬರುತ್ತಿದ್ದಳು. ನಾನು ಕೋಣೆಯಲ್ಲಿದ್ದರೆ ಅಲ್ಲೇ ಕುಳಿತು ನನ್ನೊಂದಿಗೆ ಮಾತನಾಡುತ್ತಿರುತ್ತಿದ್ದಳು. ಕೆಲವೊಮ್ಮೆ ನನ್ನ ಕೂದಲನ್ನು ಹೊಗಳುತ್ತಿದ್ದಳು. ಮತ್ತೊಮ್ಮೆ ನಾನು ಧರಿಸಿದ್ದ ಸೀರೆಯನ್ನು ಮೆಚ್ಚಿಕೊಂಡು ಮಾತನಾಡುತ್ತಿದ್ದಳು. ಮತ್ತೊಮ್ಮೆ ಅತ್ತಿಗೆ, ನೀವು ನಮ್ಮ ಮನೆಗೆ ಬಂದ ನಂತರ ಈ ಮನೆಯ ಸೌಂದರ್ಯವೇ ಹೆಚ್ಚಾಗಿದೆ ಎಂದು ಹೇಳಿ ನನ್ನನ್ನು ನಗಿಸುತ್ತಿದ್ದಳು. ಅವಳ ಮಾತುಗಳನ್ನು ಕೇಳಿದಾಗ ನನಗೆ ತುಂಬ ಸಂತೋಷವಾಗುತ್ತಿತ್ತು. ಅವಳ ಪುಟ್ಟ ಮಗನು ಆಗಾಗ ನನ್ನ ಬಳಿಗೆ ಬಂದು ಆಟವಾಡುತ್ತಿದ್ದ. ನಿಧಾನವಾಗಿ ನನಗೂ ಅವನ ಮೇಲೆ ತುಂಬ ಮಮತೆ ಬೆಳೆದಿತ್ತು. ಆ ಸಮಯದಲ್ಲಿ ನನಗೆ ನಾನು ತುಂಬ ಒಳ್ಳೆಯ ಕುಟುಂಬಕ್ಕೆ ಸೊಸೆಯಾಗಿ ಬಂದಿದ್ದೇನೆ ಎಂಬ ಭಾವನೆ ಮೂಡಿತ್ತು. ಇಲ್ಲಿ ಎಲ್ಲರೂ ನನ್ನನ್ನು ತಮ್ಮ ಮನೆಯವಳಂತೆ ಪ್ರೀತಿಸುತ್ತಿದ್ದಾರೆ ಎಂದು ಅನಿಸುತ್ತಿತ್ತು. ನಾನು ನಿಧಾನವಾಗಿ ನನ್ನ ಹೊಸ ಜೀವನಕ್ಕೆ ಹೊಂದಿಕೊಳ್ಳುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಸಂತೋಷವಿತ್ತು. ತಂದೆ ತಾಯಿಯ ನಂತರ ನನ್ನನ್ನು ತಮ್ಮವಳಾಗಿ ಕರೆಯುವ ಮತ್ತೊಂದು ಕುಟುಂಬ ನನಗೆ ಸಿಕ್ಕಿದೆ ಎಂಬುದು. ಆದರೆ ನಾನು ನನ್ನವರು ಎಂದು ಭಾವಿಸಿದ್ದ ಆ ಜನರ ಮಧ್ಯೆಯೇ ಒಂದು ದೊಡ್ಡ ಸಂಕಷ್ಟ ಬರುತ್ತದೆ ಎನ್ನುವುದು ನನಗೆ ಊಹೆಯೂ ಇರಲಿಲ್ಲ. ಅದೇ ಸಂಕಷ್ಟ ಮುಂದಿನ ದಿನಗಳಲ್ಲಿ ನನ್ನ ಇಡೀ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು. ಹೀಗೆ ದಿನಗಳು ತುಂಬ ಸುಗಮವಾಗಿ ಕಳೆಯತೊಡಗಿದವು. ನನ್ನ ಹೊಸ ಜೀವನ ನಿಧಾನವಾಗಿ ತನ್ನ ಗತಿಯನ್ನು ಹಿಡಿದುಕೊಂಡಿತ್ತು. ಪ್ರತಿದಿನ ಬೆಳಗ್ಗೆ ಬೇಗನೆ ಎದ್ದು ಮನೆಯ ಕೆಲಸಗಳನ್ನು ಮುಗಿಸಿ ಶಾಲೆಗೆ ಹೋಗುತ್ತಿದ್ದೆ. ಅಲ್ಲಿ ಮನಸ್ಸಿಟ್ಟು ಮಕ್ಕಳಿಗೆ ಪಾಠ ಹೇಳಿ ಸಂಜೆ ಮನೆಗೆ ಬಂದು ಮತ್ತೆ ಮನೆಯ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದೆ. ಮನೆಯಲ್ಲಿದ್ದ ಎಲ್ಲರೂ ಹೊರನೋಟಕ್ಕೆ ತುಂಬ ಒಳ್ಳೆಯವರಂತೆ ಕಾಣುತ್ತಿದ್ದರು. ಆದ್ದರಿಂದ ಯಾರ ಬಗ್ಗೆಯೂ ನನಗೆ ಎಂದಿಗೂ ಅನುಮಾನ ಮೂಡಲಿಲ್ಲ. ದೇವರು ನನಗೆ ನಿಜವಾಗಿಯೂ ಒಳ್ಳೆಯ ಕುಟುಂಬವನ್ನು ಕೊಟ್ಟಿದ್ದಾನೆ ಎಂದು ನಾನು ನಂಬಿದ್ದೆ. ಹೀಗೆ ನಗು ಸಂತೋಷಗಳ ನಡುವೆ 1 ತಿಂಗಳು ಯಾವಾಗ ಕಳೆದು ಹೋಯಿತು ಎಂಬುದೇ ನನಗೆ ಗೊತ್ತಾಗಲಿಲ್ಲ. ಆ ದಿನ ತಿಂಗಳ ಮೊದಲನೇ ತಾರೀಕು, ನನ್ನ ಸಂಬಳ ಬರುವ ದಿನವಾಗಿತ್ತು. ಶಾಲೆಯಿಂದ ಮನೆಗೆ ಬಂದ ತಕ್ಷಣ ನನ್ನ ಮೊಬೈಲ್ಗೆ ಬ್ಯಾಂಕ್ನಿಂದ ಸಂದೇಶ ಬಂತು. ನನ್ನ ಸಂಪೂರ್ಣ ಸಂಬಳ ನನ್ನ ಖಾತೆಗೆ ಜಮೆಯಾಗಿತ್ತು. ಈ ಬಾರಿ ನನಗಾಗಿ ಕೆಲವು ಹೊಸ ಬಟ್ಟೆಗಳನ್ನು ಖರೀದಿಸಬೇಕು ಮತ್ತು ಸ್ವಲ್ಪ ಹಣವನ್ನು ಬ್ಯಾಂಕ್ನಲ್ಲಿ ಉಳಿತಾಯ ಮಾಡಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ನಾದಿನಿ ಕಲ್ಪನಾ ನನ್ನ ಕೋಣೆಗೆ ಬಂದಳು. ಅವಳ ಮುಖದಲ್ಲಿ ಬೇಸರ ಕಾಣಿಸುತ್ತಿತ್ತು. ಕಣ್ಣಿನಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಅವಳ ಆ ಸ್ಥಿತಿಯಲ್ಲಿ ನೋಡಿ ನಾನು ಗಾಬರಿಯಾದೆ. ತಕ್ಷಣ, ಅಕ್ಕ, ಏನಾಯಿತು? ನೀವು ಇಷ್ಟು ದುಃಖದಲ್ಲಿರುವುದು ಯಾಕೆ ಎಂದು ಕೇಳಿದೆ. ಅವಳು ನಿಧಾನವಾಗಿ ನನ್ನ ಪಕ್ಕದಲ್ಲಿ ಕುಳಿತು, ಅತ್ತಿಗೆ, ನನ್ನ ಮಗನ ಆರೋಗ್ಯ ತುಂಬ ಹದಗೆಟ್ಟಿದೆ. ಹಲವು ದಿನಗಳಿಂದ ಅವನು ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ. ವೈದ್ಯರು ಕೆಲವು ಪರೀಕ್ಷೆಗಳನ್ನು ಮಾಡಿಸಬೇಕೆಂದು ಹೇಳಿದ್ದಾರೆ. ಔಷಧಿಗೂ ತುಂಬ ದುಬಾರಿಯಾಗಿವೆ. ನಾನು ನನ್ನ ತಮ್ಮ ಕಮಲ್ನ ಬಳಿಯೂ ಹಣ ಕೇಳಿದ್ದೆ. ಆದರೆ ಅವನ ಸಂಬಳ ಬರಲು ಇನ್ನೂ ಸಮಯವಿದೆ. ಅದರ ಮೇಲಾಗಿ ಮದುವೆಯ ಖರ್ಚಿನಿಂದ ಮನೆಯಲ್ಲೂ ಯಾರ ಬಳಿಯೂ ಈಗ ಹಣ ಉಳಿದಿಲ್ಲ. ನಾನು ತುಂಬ ಅಸಹಾಯಕಳಾಗಿದ್ದೇನೆ. ಈ ತಿಂಗಳು ನಿಮ್ಮ ಸಂಪೂರ್ಣ ಸಂಬಳವನ್ನು ನನಗೆ ಕೊಟ್ಟರೆ ನನ್ನ ಮಗನ ಚಿಕಿತ್ಸೆಯನ್ನು ಮಾಡಿಸಬಹುದು ಎಂದು ಹೇಳಿದಳು. ಅವಳ ಮಾತುಗಳನ್ನು ಕೇಳಿದ ಕೂಡಲೇ ನನ್ನ ಮನಸ್ಸು ಕರಗಿ ಹೋಯಿತು. ನಾನು ಒಬ್ಬ ಶಿಕ್ಷಕಿಯಾಗಿದ್ದೆ. ಮಕ್ಕಳ ಮೇಲೆ ನನಗೆ ಅಪಾರ ಪ್ರೀತಿ ಇತ್ತು. ಯಾವುದೇ ಮಗುವನ್ನು ನೋವಿನಲ್ಲಿ ನೋಡಲು ನನಗೆ ಆಗುತ್ತಿರಲಿಲ್ಲ. ಹೆಚ್ಚು ಯೋಚಿಸದೆ ನಾನು ಮೊಬೈಲ್ ತೆಗೆದು ಅದೇ ಕ್ಷಣದಲ್ಲಿ ನನ್ನ ಸಂಪೂರ್ಣ ಸಂಬಳವನ್ನು ಅವಳ ಬ್ಯಾಂಕ್ ಖಾತೆಗೆ ವರ್ಗಾಯಿಸಿದೆ. ಅವಳು ಕೂಡಲೇ ನನ್ನ ಕೈ ಹಿಡಿದು, ಅತ್ತಿಗೆ, ನೀವು ಇಂದು ನನ್ನ ಜೀವನದ ದೊಡ್ಡ ಸಮಸ್ಯೆಯನ್ನೇ ಪರಿಹರಿಸಿದ್ದೀರಿ. ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದಳು. ಅವಳ ಮುಖದಲ್ಲಿದ್ದ ಸಂತೋಷವನ್ನು ನೋಡಿ ನನಗೂ ಖುಷಿಯಾಯಿತು. ನನ್ನ ಹಣದಿಂದ ಒಂದು ಪುಟ್ಟ ಮಗುವಿನ ಚಿಕಿತ್ಸೆ ಆಗುವುದಾದರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿರಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿದೆ. ಅವಳು ಸಂತೋಷದಿಂದ ಅಲ್ಲಿಂದ ಹೊರಟಳು. ನಾನು ಮನಸ್ಸಿನಲ್ಲಿ ತೃಪ್ತಿಯೊಂದಿಗೆ ಅಲ್ಲೇ ಕುಳಿತಿದ್ದೆ. ಆ ವಿಷಯವನ್ನು ನಾನು ಸಂಪೂರ್ಣವಾಗಿ ಮರೆತು ಬಿಟ್ಟೆ. ಆದರೆ ಅದು ಕೇವಲ ಆರಂಭ ಮಾತ್ರ ಎಂಬುದು ನನಗೆ ಅಂದಿನವರೆಗೆ ತಿಳಿದಿರಲಿಲ್ಲ. ಹೀಗೆ ದಿನಗಳು ಮತ್ತೆ ಕಳೆಯತೊಡಗಿದವು. ನನ್ನ ಅತ್ತೆ ಮೊದಲಿನಂತೆಯೇ ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದರು. ಅವರು ಎಂದಿಗೂ ನನ್ನಿಂದ ಅಗತ್ಯಕ್ಕಿಂತ ಹೆಚ್ಚು ಕೆಲಸ ಮಾಡಿಸ್ತಿರಲಿಲ್ಲ. ನಾನು ಶಾಲೆಯಿಂದ ಸುಸ್ತಾಗಿ ಮನೆಗೆ ಬಂದರೆ, ಮಗಳೇ, ಮೊದಲು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ, ನಂತರ ನಿಧಾನವಾಗಿ ಕೆಲಸ ಮಾಡು ಎಂದು ಹೇಳುತ್ತಿದ್ದರು. ನನ್ನ ಚಿಕ್ಕ ನಾದಿನಿಯು ನನ್ನೊಂದಿಗೆ ತುಂಬ ಪ್ರೀತಿಯಿಂದ ವರ್ತಿಸುತ್ತಿದ್ದಳು. ಅವಳು ಯಾವಾಗಲೂ ನನ್ನೊಂದಿಗೆ ನಗುತ್ತಾ ತಮಾಷೆ ಮಾಡುತ್ತಿರುತ್ತಿದ್ದಳು. ಕಮಲ್ ಕೂಡ ಆ ಸಮಯದವರೆಗೆ
ನನ್ನ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದನು. ಅವನು ಯಾವಾಗಲೂ ಪ್ರೀತಿಯಿಂದ ಮಾತನಾಡುತ್ತಿದ್ದ. ಇಷ್ಟೊಂದು ಒಳ್ಳೆಯ ಕುಟುಂಬ ನನಗೆ ಸಿಕ್ಕಿರುವುದಕ್ಕೆ ನಾನು ನಿಜವಾಗಿಯೂ ಅದೃಷ್ಟವಂತೆ ಎಂದು ಅನಿಸುತ್ತಿತ್ತು. ಹೀಗೆ ನೋಡುತ್ತಲೇ 2ನೇ ತಿಂಗಳು ಕಳೆದು ಹೋಯಿತು. ಮತ್ತೊಮ್ಮೆ ನನ್ನ ಸಂಬಳ ಬರುವ ದಿನ ಬಂದಿತು. ಈ ಬಾರಿಯೂ ನನ್ನ ಬ್ಯಾಂಕ್ ಖಾತೆಗೆ ಸಂಬಳ ಜಮೆಯಾದ ತಕ್ಷಣ ಈ ಸಲ ನನಗೆ ಬೇಕಾದ ಕೆಲವು ಅಗತ್ಯ ವಸ್ತುಗಳನ್ನು ಖರೀದಿಸಬೇಕು. ಕಳೆದ ತಿಂಗಳು ನನ್ನ ಸಂಪೂರ್ಣ ಸಂಬಳವನ್ನು ಅಕ್ಕನಿಗೆ ಕೊಟ್ಟಿದ್ದೆ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಹೊತ್ತಿನ ನಂತರ ನನ್ನ ದೊಡ್ಡ ನಾದಿನಿ ಕಲ್ಪನಾ ಮತ್ತೆ ನನ್ನ ಕೋಣೆಗೆ ಬಂದಳು. ಈ ಬಾರಿಯೂ ಅವಳ ಮುಖದಲ್ಲಿ ಅದೇ ದುಃಖದ ಛಾಯೆ ಇತ್ತು. ಅವಳು ಬಂದ ಕೂಡಲೇ, ಅತ್ತಿಗೆ, ನಾನು ತುಂಬ ದೊಡ್ಡ ಸಂಕಷ್ಟದಲ್ಲಿದ್ದೇನೆ. ನನ್ನ ಮಗನ ಶಾಲೆಯ ಹಲವು ತಿಂಗಳ ಶುಲ್ಕ ಬಾಕಿ ಇದೆ. ಈ ಬಾರಿಯೂ ಶುಲ್ಕ ಕಟ್ಟದಿದ್ದರೆ ಶಾಲೆಯವರು ಅವನ ಹೆಸರನ್ನು ತೆಗೆದುಹಾಕುತ್ತಾರೆ. ನಾನು ತುಂಬ ಪ್ರಯತ್ನ ಮಾಡಿದ್ದೇನೆ, ಆದರೆ ನನ್ನ ಬಳಿ ಅಷ್ಟು ಹಣವಿಲ್ಲ. ಈ ತಿಂಗಳ ನಿಮ್ಮ ಸಂಪೂರ್ಣ ಸಂಬಳವನ್ನು ನನಗೆ ಕೊಟ್ಟರೆ ನನ್ನ ಮಗನ ಓದು ಉಳಿಯುತ್ತದೆ ಎಂದು ಹೇಳಿದಳು. ಅವಳ ಮಾತು ಕೇಳಿ ನಾನು ಕೆಲವು ಕ್ಷಣ ಮೌನವಾಗಿ ಬಿಟ್ಟೆ. ಈ ಬಾರಿ ಮೊದಲ ಬಾರಿಗೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ನಾನು ಮತ್ತೆ ನನ್ನ ಸಂಪೂರ್ಣ ಸಂಬಳವನ್ನು ಕೊಟ್ಟರೆ ನನ್ನ ಸ್ವಂತ ಖರ್ಚುಗಳನ್ನು ಹೇಗೆ ನಿಭಾಯಿಸಲಿ? ನನಗೂ ಹಲವು ಅಗತ್ಯ ವಸ್ತುಗಳನ್ನು ಖರೀದಿಸಬೇಕಲ್ಲ ಎಂದು ಯೋಚಿಸುತ್ತಿದ್ದೆ. ನನ್ನ ಮನಸ್ಸು ಈ ಬಾರಿ ಬೇಡ ಎಂದು ಹೇಳುತ್ತಿತ್ತು. ಆದರೆ ತಕ್ಷಣವೇ ಅವಳ ಮಗನ ಮುಖ ನನ್ನ ಕಣ್ಣ ಮುಂದೆ ಮೂಡಿತು. ನಾನು ಒಬ್ಬ ಶಿಕ್ಷಕಿ. ಒಂದು ಮಗುವಿನ ಶಿಕ್ಷಣ ಎಷ್ಟು ಮುಖ್ಯ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಶುಲ್ಕದ ಕಾರಣದಿಂದ ಅವನ ಓದು ನಿಂತರೆ ಅವನ ಭವಿಷ್ಯ ಹಾಳಾಗಬಹುದು ಎಂದು ಯೋಚಿಸಿ ಮತ್ತೊಮ್ಮೆ ನನ್ನ ಸಂಪೂರ್ಣ ಸಂಬಳವನ್ನು ಅವಳಿಗೆ ವರ್ಗಾಯಿಸಿದೆ. ಅವಳು ಮತ್ತೆ ನನಗೆ ಧನ್ಯವಾದ ಹೇಳಿ ಸಂತೋಷದಿಂದ ಅಲ್ಲಿಂದ ಹೊರಟಳು. ಆ ಸಮಯದಲ್ಲಿ ಅವಳು ನಿಜವಾಗಿಯೂ ತನ್ನ ಮಗನ ಅನಾರೋಗ್ಯ ಮತ್ತು ಓದಿಗಾಗಿ ನನ್ನಿಂದ ಹಣ ಕೇಳುತ್ತಿದ್ದಾಳೆ ಎಂದು ನಾನು ನಂಬಿದ್ದೆ. ಆದರೆ ನಿಜವೇ ಬೇರೆ ಆಗಿತ್ತು. ವಾಸ್ತವದಲ್ಲಿ ಅವಳು ತನ್ನ ಮಗನ ಹೆಸರನ್ನು ನೆಪ ಮಾಡಿಕೊಂಡು ಪ್ರತಿ ತಿಂಗಳು ನನ್ನ ಸಂಬಳವನ್ನು ಪಡೆದುಕೊಳ್ಳುತ್ತಿದ್ದಳು. ನಂತರ ಅದೇ ಹಣದಿಂದ ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ಹೊಸ ಬಟ್ಟೆಗಳನ್ನು ಖರೀದಿಸುತ್ತಿದ್ದಳು, ಕೆಲವೊಮ್ಮೆ ದುಬಾರಿ ಆಭರಣಗಳನ್ನು ತೆಗೆದುಕೊಳ್ಳುತ್ತಿದ್ದಳು, ಮತ್ತೆ ಕೆಲವೊಮ್ಮೆ ತನ್ನ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗುತ್ತಿದ್ದಳು. ಅವಳ ಮಗನ ಅನಾರೋಗ್ಯ ಮತ್ತು ಶಾಲೆಯ ಶುಲ್ಕದ ಕಥೆಗಳು ಕೇವಲ ನೆಪಗಳಾಗಿದ್ದವು. ನಾನು ಯಾವುದೇ ಅನುಮಾನವಿಲ್ಲದೆ ನನ್ನ ಸಂಪೂರ್ಣ ದುಡಿಮೆಯನ್ನು ಅವಳ ಕೈಗೆ ಕೊಡುತ್ತಿರಬೇಕು ಎಂಬುದೇ ಅವಳ ಉದ್ದೇಶವಾಗಿತ್ತು. ಆದರೆ ಆಗ ನನಗೆ ಅವಳ ಈ ಕುತಂತ್ರದ ಬಗ್ಗೆ ಸ್ವಲ್ಪವೂ ಅರಿವಿರಲಿಲ್ಲ. ನಾನು ಅವಳನ್ನು ನನ್ನ ಮನೆಯವಳು ಎಂದು ನಂಬಿ ಪ್ರತಿ ಸಾರಿ ಅವಳ ಮಾತುಗಳನ್ನು ನಿಜವೆಂದು ಭಾವಿಸುತ್ತಿದ್ದೆ. ಒಂದು ದಿನ ಕಮಲ್ ನನಗೆ, ಇಂದು ರಜೆಯ ದಿನ, ಬಾ, ನಿನ್ನನ್ನು ಹೊರಗೆ ಸುತ್ತಾಡಿಸಿಕೊಂಡು ಬರುತ್ತೇನೆ ಎಂದು ಹೇಳಿದ. ಅವನ ಮಾತು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಯಾಕಂದರೆ ಮದುವೆಯಾದ ನಂತರ ನಾವು ಇಬ್ಬರೂ ಸರಿಯಾಗಿ ಎಲ್ಲಿಗೂ ಹೋಗಿರಲಿಲ್ಲ. ನಾನು ಬೇಗನೆ ರೆಡಿಯಾಗಿ ಅವನ ಜೊತೆ ಮಾರುಕಟ್ಟೆಯ ಕಡೆ ಹೊರಟೆ. ಮೊದಲು ಸ್ವಲ್ಪ ಹೊತ್ತು ಸುತ್ತಾಡಿದೆವು. ನಂತರ ಕೆಲವು ಬಟ್ಟೆಗಳ ಅಂಗಡಿಗಳನ್ನು ನೋಡಿದೆವು. ಆಮೇಲೆ ದೊಡ್ಡ ಶಾಪಿಂಗ್ ಮಾಲ್ಗೆ ಹೋದೆವು. ಅಲ್ಲಿ ಎಲ್ಲೆಡೆ ಅನೇಕ ಅಂಗಡಿಗಳಿದ್ದವು. ಜನರು ಖರೀದಿಯಲ್ಲಿ ತೊಡಗಿದ್ದರು. ಇಡೀ ವಾತಾವರಣ ತುಂಬ ಆಕರ್ಷಕವಾಗಿತ್ತು. ಹೀಗೆ ಸುತ್ತಾಡುತ್ತಿರಲು ನಮ್ಮ ಕಣ್ಣಿಗೆ ಒಂದು ದೊಡ್ಡ ಆಭರಣಗಳ ಮಳಿಗೆ ಕಾಣಿಸಿತು. ನಾನು ತಮಾಷೆಯಾಗಿ ಕಮಲ್ಗೆ, ಬನ್ನಿ ಒಳಗೆ ಹೋಗಿ ನೋಡೋಣ, ಏನನ್ನೂ ಖರೀದಿಸುವುದಿಲ್ಲ, ಸುಮ್ಮನೆ ನೋಡೋಣ ಎಂದು ಹೇಳಿದೆ. ಕಮಲ್ ಕೂಡ ಏನೂ ಹೇಳದೆ ನನ್ನ ಜೊತೆಗೆ ಒಳಗೆ ಬಂದನು. ಆ ಮಳಿಗೆಯೊಳಗೆ ಅತ್ಯಂತ ಸುಂದರವಾದ ಆಭರಣಗಳು ಪ್ರದರ್ಶನಕ್ಕಿಟ್ಟಿದ್ದವು. ನಾನು ಅವನ್ನೆಲ್ಲ ಆಸಕ್ತಿಯಿಂದ ನೋಡುತ್ತಿದ್ದೆ. ಆಗ ನನ್ನ ದೃಷ್ಟಿ ಒಂದು ಅದ್ಭುತವಾದ ವಜ್ರದ ಉಂಗುರದ ಮೇಲೆ ಬಿತ್ತು. ಆ ಉಂಗುರವನ್ನು ನಾನು ಮೊದಲ ನೋಟದಲ್ಲೇ ತುಂಬ ಇಷ್ಟಪಟ್ಟೆ. ನಾನು ಅಂಗಡಿಯವನನ್ನು ನೋಡಿ, ನಾನು ಈ ಉಂಗುರವನ್ನು ಒಮ್ಮೆ ಹಾಕಿ ನೋಡಬಹುದೇ ಎಂದು ಕೇಳಿದೆ. ಅವನು ನಗುತ್ತಾ ಉಂಗುರವನ್ನು ನನ್ನ ಕೈಗೆ ಕೊಟ್ಟನು. ನಾನು ಅದನ್ನು ನನ್ನ ಬೆರಳಿಗೆ ಧರಿಸಿದ ತಕ್ಷಣ ಅದು ನನಗೆ ತುಂಬ ಚೆನ್ನಾಗಿ ಕಾಣಿಸಿತು. ಕನ್ನಡಿಯಲ್ಲಿ ಮತ್ತೆ ಮತ್ತೆ ಅದನ್ನು ನೋಡುತ್ತಾ ನಗುತ್ತಿದ್ದೆ. ಮೊದಲ ಬಾರಿಗೆ, ಅಯ್ಯೋ, ಈ ಉಂಗುರ ನನ್ನದೇ ಆಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಮನಸ್ಸಿನಲ್ಲಿ ಅನಿಸಿತು. ನಾನು ಸಂತೋಷದಿಂದ ಕಮಲ್ ಕಡೆ ನೋಡಿ, ಈ ಉಂಗುರ ನನಗೆ ತುಂಬ ಇಷ್ಟವಾಗಿದೆ, ಇದನ್ನು ಖರೀದಿಸೋಣವೇ ಎಂದು ಕೇಳಿದೆ. ಕಮಲ್ ಆ ಕ್ಷಣ ಏನೂ ಹೇಳಲಿಲ್ಲ. ಆದ್ದರಿಂದ ಅವನೇ ನನಗೆ ಈ ಉಂಗುರವನ್ನು ಕೊಡಲಿದ್ದಾನೆ ಎಂದು ನಾನು ಭಾವಿಸಿದೆ. ನಾನು ಅಂಗಡಿಯವನಿಗೆ ಇದನ್ನು ಪ್ಯಾಕ್ ಮಾಡಿ ಎಂದು ಹೇಳಿದೆ. ಅಂಗಡಿಯವನು ತಕ್ಷಣ ಉಂಗುರವನ್ನು ಪ್ಯಾಕ್ ಮಾಡಿ ಬಿಲ್ ತಯಾರಿಸಿ ನಮ್ಮ ಮುಂದೆ ಇಟ್ಟನು. ಈಗ ಹಣ ಪಾವತಿಸುವ ಸಮಯ ಬಂದಿತು. ನಾನು ನಗುತ್ತಾ ಕಮಲ್ ಕಡೆ ನೋಡಿದೆ. ಆದರೆ ಮುಂದಿನ ಕ್ಷಣ ಅವನು ತುಂಬ ಸಹಜವಾಗಿ, ನನ್ನ ಬಳಿ ಹಣ ಇಲ್ಲ, ನೀನೇ ಹಣ ಕೊಡು ಎಂದು ಹೇಳಿದ. ಅವನ ಮಾತು ಕೇಳಿ ನಾನು ಕೆಲವು ಕ್ಷಣಗಳ ಕಾಲ ಮಾತೇ ಬರದೆ ನಿಂತುಬಿಟ್ಟೆ. ಅವನು ಹೇಳಿದ್ದನ್ನು ನಂಬುವುದೇ ನನಗೆ ಕಷ್ಟವಾಯಿತು. ನಾನು ಆಶ್ಚರ್ಯದಿಂದ ಅವನ ಕಡೆ ನೋಡಿ, ಏನು ಹೇಳುತ್ತಿದ್ದೀಯಾ? ನನ್ನ ಬಳಿಯೂ ಹಣ ಇಲ್ಲ. ನೀನೇ ನನ್ನನ್ನು ಶಾಪಿಂಗ್ ಮಾಡಿಸಲು ಕರೆದುಕೊಂಡು ಬಂದಿದ್ದೀ ಎಂದು ನಾನು ಭಾವಿಸಿದ್ದೆ ಎಂದು ಹೇಳಿದೆ. ಅದಕ್ಕೆ ಅವನು, ನಿನಗೆ ಉಂಗುರ ತುಂಬ ಇಷ್ಟವಾಗಿದೆ ಎಂದು ನನಗೆ ಅನಿಸಿತು, ಅದಕ್ಕಾಗಿಯೇ ನೀನೇ ನಿನ್ನ ಹಣದಿಂದ ಖರೀದಿಸುತ್ತೀ ಎಂದುಕೊಂಡೆ ಎಂದು ಹೇಳಿದ.
ಅವನ ಮಾತು ಕೇಳಿ ನನಗೆ ತುಂಬ ಬೇಸರವಾಯಿತು. ಏಕೆಂದರೆ ಅವನ ಬಳಿ ಹಣ ಇಲ್ಲದಿದ್ದರೆ ಮೊದಲೇ ಹೇಳಬೇಕಿತ್ತು. ಹಾಗಿದ್ದರೆ ನಾನು ಉಂಗುರವನ್ನು ಪ್ಯಾಕ್ ಮಾಡಲು ಎಂದಿಗೂ ಹೇಳುತ್ತಿರಲಿಲ್ಲ ಎಂದೆ. ಈಗ ಅಂಗಡಿಯವನು ನಮ್ಮ ಕಡೆ ನೋಡುತ್ತಿದ್ದನು. ನನಗೆ ತುಂಬ ಅವಮಾನವಾದಂತೆ ಅನಿಸಿತು. ನಾನು ನಿಧಾನವಾಗಿ ಅಂಗಡಿಯವನಿಗೆ, ಅಣ್ಣ, ಈಗ ಬೇಡ, ನಾನು ಇನ್ನೊಮ್ಮೆ ಬಂದು ಈ ಉಂಗುರವನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದೆ. ಬಹುಶಃ ನಮ್ಮ ಪರಿಸ್ಥಿತಿಯನ್ನು ಅವನು ಅರ್ಥ ಮಾಡಿಕೊಂಡಿರಬೇಕು. ಸ್ವಲ್ಪ ಕೋಪದಿಂದ, ಹಣವೇ ಇಲ್ಲದಿದ್ದರೆ ಅಂಗಡಿಗೆ ಬಂದು ವಸ್ತುಗಳನ್ನು ಯಾಕೆ ಆಯ್ಕೆ ಮಾಡುತ್ತೀರಿ ಎಂದು ಹೇಳಿದ. ಅವನ ಆ ಮಾತು ನನ್ನ ಹೃದಯಕ್ಕೆ ಬಾಣದಂತೆ ಚುಚ್ಚಿತು. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಆದರೆ ನಾನು ಅಲ್ಲೇನೂ ಮಾತನಾಡಲಿಲ್ಲ. ನಾನು ಸುಮ್ಮನೆ ಕಮಲ್ ಜೊತೆಗೆ ಆ ಆಭರಣದ ಅಂಗಡಿಯಿಂದ ಹೊರಗೆ ಬಂದೆ. ಇಡೀ ದಾರಿಯುದ್ದಕ್ಕೂ ನಮ್ಮಿಬ್ಬರ ನಡುವೆ ಒಂದೇ ಒಂದು ಮಾತು ನಡೆಯಲಿಲ್ಲ. ನನ್ನ ಮನಸ್ಸಿನಲ್ಲಿ ತುಂಬ ಕೋಪವಿತ್ತು. ಅದಕ್ಕಿಂತಲೂ ಹೆಚ್ಚು ನೋವಾಗಿತ್ತು. ಏಕೆಂದರೆ ಮೊದಲ ಬಾರಿಗೆ ನನ್ನ ಗೌರವಕ್ಕೆ ಧಕ್ಕೆಯಾಗಿದೆ ಎಂಬ ಭಾವನೆ ನನ್ನನ್ನು ಕಾಡುತ್ತಿತ್ತು. ಮನೆಗೆ ಬಂದ ನಂತರವೂ ಬಹಳ ಹೊತ್ತು ಅದೇ ವಿಷಯವನ್ನು ಯೋಚಿಸುತ್ತಿದ್ದೆ. ಅಂದೇ ನಾನು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿಕೊಂಡೆ. ಇನ್ನು ಮುಂದೆ ಈ ತಿಂಗಳ ನನ್ನ ಸಂಬಳವನ್ನು ದೊಡ್ಡನಾದಿನಿ ಕಲ್ಪನಾಗೆ ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ. ಇಲ್ಲಿಯವರೆಗೆ ನಾನು ಕಮಲ್ನನ್ನು ಅವನ ಸಂಬಳ ಎಷ್ಟು ಎಂದು ಎಂದಿಗೂ ಕೇಳಿರಲಿಲ್ಲ. ಏಕೆಂದರೆ ಅವನು ವಿದ್ಯಾವಂತ, ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಹಾಗಾಗಿ ಅವನ ಆದಾಯವು ಚೆನ್ನಾಗಿಯೇ ಇರುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೆ ನಿಧಾನವಾಗಿ ಅವನ ಸಂಬಳವು ಅಷ್ಟೇನೂ ಹೆಚ್ಚಿಲ್ಲ ಎಂಬುದು ನನಗೆ ಅರ್ಥವಾಗತೊಡಗಿತು. ಅದರಲ್ಲೂ ಮುಖ್ಯವಾಗಿ ಅವನು ನನ್ನ ವೈಯಕ್ತಿಕ ಖರ್ಚಿಗೆ ಎಂದೂ ಪ್ರತ್ಯೇಕವಾಗಿ ಹಣ ಕೊಡುತ್ತಿರಲಿಲ್ಲ. ಆದರೆ ಪ್ರತಿ ತಿಂಗಳು ನನ್ನ ಸಂಪೂರ್ಣ ಸಂಬಳವನ್ನು ಅವನ ಅಕ್ಕ ತೆಗೆದುಕೊಂಡು ಹೋಗುತ್ತಿದ್ದಳು. ಇನ್ನು ನಾನು ಎಷ್ಟು ದಿನ ಹೀಗೆ ಮಾಡುತ್ತಿರಲಿ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನನಗೂ ನನ್ನದೇ ಆದ ಕೆಲವು ಕನಸುಗಳಿದ್ದವು, ನನ್ನದೇ ಆದ ಕೆಲವು ಅಗತ್ಯಗಳಿದ್ದವು. ಆದರೆ ಪ್ರತಿ ಸಾರಿ ನಾನು ನನ್ನ ಸಂಪಾದನೆಯನ್ನು ಇತರರಿಗಾಗಿ ಕೊಟ್ಟು ನನ್ನ ಕೈಯನ್ನು ಖಾಲಿಯಾಗಿ ಉಳಿಸಿಕೊಳ್ಳುತ್ತಿದ್ದೆ. ಆದ್ದರಿಂದ ಈ ಬಾರಿ ಏನೇ ಆದರೂ ನನ್ನ ಸಂಬಳವನ್ನು ಯಾರಿಗೂ ಕೊಡುವುದಿಲ್ಲ ಎಂದು ನಾನು ದೃಢವಾಗಿ ನಿರ್ಧರಿಸಿದೆ. ಅದೇ ರಾತ್ರಿ ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದೆ. ಇಡೀ ಮನೆ ಬಹುತೇಕ ನಿಶಬ್ದವಾಗಿತ್ತು. ಆಗ ಹೊರಗಿನಿಂದ ನಿಧಾನವಾಗಿ ಯಾರೋ ಮಾತನಾಡುತ್ತಿರುವ ಶಬ್ದ ಕೇಳಿಸಿತು. ಯಾರೋ ಮೊಬೈಲ್ನಲ್ಲಿ ಮಾತನಾಡುತ್ತಿರುವಂತೆ ಅನಿಸಿತು. ಗಮನವಿಟ್ಟು ಕೇಳಿದಾಗ ಅದು ನನ್ನ ದೊಡ್ಡನಾದಿನಿ ಕಲ್ಪನಾಳ ಧ್ವನಿಯಾಗಿತ್ತು. ಅವಳು ತನ್ನ ಕೋಣೆಯಲ್ಲಿ ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಅವಳ ಮಾತುಗಳು ಸ್ಪಷ್ಟವಾಗಿ ನನ್ನ ಕಿವಿಗೆ ಬೀಳುತ್ತಿದ್ದವು. ಮೊದಲಿಗೆ ನಾನು ಗಮನ ಕೊಡಲಿಲ್ಲ. ಆದರೆ ಸ್ವಲ್ಪ ಹೊತ್ತಿನ ನಂತರ ಅವಳ ಮಾತುಗಳನ್ನು ಕೇಳಿ ಅಲ್ಲಿಯೇ ನಿಂತುಬಿಟ್ಟೆ. ಅವಳು ನಗುತ್ತಾ, ನಿನ್ನ ಭಾವ ಮತ್ತೆ ನನಗೆ ಫೋನ್ ಮಾಡಿದ್ದ, ಮನೆಗೆ ಹಿಂದಿರುಗು ಅಂತ ಹೇಳಿದ. ಆದರೆ ನಾನು ಆ ಬಡವನ ಬಳಿಗೆ ಯಾವತ್ತೂ ಹಿಂದಿರುಗುವುದಿಲ್ಲ. ಅವನು ನನಗೆ ಇವತ್ತಿನವರೆಗೆ ಏನು ಕೊಟ್ಟಿದ್ದಾನೆ? ನನಗೆ ನನ್ನ ಗಂಡನ ಮನೆಯಲ್ಲಿ ಸಿಗದ ಸುಖ ನನ್ನ ತವರು ಮನೆಯಲ್ಲಿ ಸಿಗುತ್ತಿದೆ. ನನ್ನ ಆ ಮೂರ್ಖ ಅತ್ತಿಗೆ ಪ್ರತಿ ತಿಂಗಳು ತನ್ನ ಸಂಪೂರ್ಣ ಸಂಬಳವನ್ನು ತನ್ನ ಕೈಯಿಂದಲೇ ನನಗೆ ಕೊಟ್ಟು ಬಿಡುತ್ತಾಳೆ. ನಾನು ನನ್ನ ಮಗನ ಹೆಸರನ್ನು ನೆಪ ಮಾಡಿಕೊಂಡು ಅವಳಿಂದ ಹಣ ಪಡೆದುಕೊಳ್ಳುತ್ತೇನೆ. ನಂತರ ಅದೇ ಹಣದಿಂದ ನನ್ನ ಐಷಾರಾಮಿ ಜೀವನವನ್ನು ನಡೆಸುತ್ತೇನೆ. ಕೆಲವೊಮ್ಮೆ ಬ್ರಾಂಡೆಡ್ ಬ್ಯಾಗ್ಗಳನ್ನು ಖರೀದಿಸುತ್ತೇನೆ, ಕೆಲವೊಮ್ಮೆ ದುಬಾರಿ ಬೂಟುಗಳನ್ನು ತೆಗೆದುಕೊಳ್ಳುತ್ತೇನೆ, ಕೆಲವೊಮ್ಮೆ ಹೊಸ ಬಟ್ಟೆಗಳನ್ನು ಕೊಳ್ಳುತ್ತೇನೆ. ಇಲ್ಲವೇ ನನ್ನ ಸ್ನೇಹಿತರ ಜೊತೆ ಹೊರಗೆ ಹೋಗಿ ಸುತ್ತಾಡಿ ಬರುತ್ತೇನೆ. ನನಗೆ ಯಾವುದಕ್ಕೂ ಕೊರತೆಯೇ ಇಲ್ಲ. ಹಾಗಿರುವಾಗ ನಾನು ಯಾಕೆ ಮತ್ತೆ ನನ್ನ ಗಂಡನ ಮನೆಗೆ ಹೋಗಬೇಕು? ನಾನು ಇಲ್ಲೇ ಸುಖವಾಗಿ ಇದ್ದು ಐಷಾರಾಮಿ ಜೀವನ ನಡೆಸುತ್ತೇನೆ ಎಂದು ಹೇಳುತ್ತಿದ್ದಳು. ಅವಳ ಈ ಮಾತುಗಳನ್ನು ಕೇಳಿದ ತಕ್ಷಣ ನನ್ನ ಕಾಲ ಕೆಳಗಿನ ನೆಲವೇ ಜಾರಿದಂತಾಯಿತು. ನಾನು ಕೇಳುತ್ತಿದ್ದದ್ದು ನಿಜವೇ ಎಂದು ನನಗೆ ನಂಬಲಾಗಲಿಲ್ಲ. ಇಲ್ಲಿಯವರೆಗೆ ನಾನು ದಯೆಯಿಂದ ನೋಡುತ್ತಿದ್ದ, ಪ್ರತಿ ತಿಂಗಳು ನನ್ನ ಸಂಪೂರ್ಣ ಸಂಬಳವನ್ನು ಕೊಟ್ಟು ಸಹಾಯ ಮಾಡುತ್ತಿದ್ದ ಆ ಹೆಂಗಸು ನನ್ನನ್ನೇ ಇಷ್ಟು ದೊಡ್ಡ ರೀತಿಯಲ್ಲಿ ಮೋಸ ಮಾಡುತ್ತಿದ್ದಳು. ಅವಳ ಮಗನ ಅನಾರೋಗ್ಯ, ಶಾಲೆಯ ಶುಲ್ಕ ಇವೆಲ್ಲವೂ ಸುಳ್ಳಾಗಿತ್ತು. ಅವಳು ನನ್ನ ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ತನ್ನ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಳು. ನನ್ನ ಕಣ್ಣುಗಳಲ್ಲಿ ಕೋಪದ ಕಣ್ಣೀರು ತುಂಬಿಕೊಂಡಿತು. ಆ ಕ್ಷಣದಲ್ಲಿ ಅವಳ ಮುಂದೆ ಹೋಗಿ ಎಲ್ಲವನ್ನ ಕೇಳಿಬಿಡಬೇಕು ಎಂದು ನನಗೆ ತುಂಬ ಅನಿಸಿತು. ಆದರೆ ನಾನು ನನ್ನನ್ನು ನಾನೇ ತಡೆದುಕೊಂಡೆ. ಏಕೆಂದರೆ ಯೋಚನೆ ಮಾಡದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ನಾನು ಬಯಸಲಿಲ್ಲ. ಅದೇ ಕ್ಷಣದಲ್ಲಿ ನಾನು ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಮಾಡಿಕೊಂಡೆ. ಇನ್ನು ಮುಂದೆ ನನ್ನ 1 ತಿಂಗಳ ಸಂಬಳವು ಅವಳ ಕೈಗೆ ಹೋಗುವುದಿಲ್ಲ. ಅವಳು ಎಷ್ಟೇ ನೆಪಗಳನ್ನು ಹೇಳಿದರೂ ನಾನು ಒಪ್ಪುವುದಿಲ್ಲ. ಆ ರಾತ್ರಿ ನಾನು ನನ್ನ ಕೋಣೆಗೆ ಹೋಗಿ ಮಲಗಿದ್ದರೂ ಇಡೀ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನಾನು ಮತ್ತೆ ಮತ್ತೆ ಒಂದೇ ವಿಷಯವನ್ನು ಯೋಚಿಸುತ್ತಿದ್ದೆ. ನಾನು ನನ್ನವಳೆಂದು ಭಾವಿಸಿದ್ದ ಆ ಹೆಂಗಸೆ ನನ್ನ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡು ನನ್ನನ್ನು ಮೋಸ ಮಾಡುತ್ತಿದ್ದಳು. ಮೊದಲ ಬಾರಿಗೆ ನನಗೆ ಒಂದು ಸತ್ಯ ಅರ್ಥವಾಯಿತು. ಮುಖದಲ್ಲಿ ನಗು ಇರುವ ಪ್ರತಿಯೊಬ್ಬ ವ್ಯಕ್ತಿಯು ಮನಸ್ಸಿನಿಂದ ಒಳ್ಳೆಯವರಾಗಿರುವುದಿಲ್ಲ. ಕೆಲವರು ಮುಗ್ಧತೆಯ ಮುಖವಾಡ ಧರಿಸಿಕೊಂಡೇ ಅತ್ಯಂತ ಕುತಂತ್ರಿಗಳಾಗಿರುತ್ತಾರೆ. ಕಲ್ಪನಾ ಅಂತಹವರಲ್ಲಿ ಒಬ್ಬಳಾಗಿದ್ದಳು. ಹೀಗೆ ದಿನಗಳು ಕಳೆಯತೊಡಗಿದವು.
ಪ್ರತಿದಿನವೂ ನಾನು ಒಂದೇ ನಿರ್ಧಾರವನ್ನು ಮನಸ್ಸಿನಲ್ಲಿ ಪುನರಾವರ್ತಿಸುತ್ತಿದ್ದೆ. ಏನೇ ಆದರೂ ಇನ್ನು ಮುಂದೆ ನನ್ನ ಕಷ್ಟಪಟ್ಟು ಗಳಿಸಿದ ಹಣವನ್ನು ಯಾರ ನೆಪಕ್ಕೂ ಕೊಡಬಾರದು. ನಾನು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಗಟ್ಟಿ ಮಾಡಿಕೊಂಡಿದ್ದೆ. ಈಗ ಯಾರು ನನ್ನೊಂದಿಗೆ ನಿಜವಾಗಿದ್ದಾರೆ, ಯಾರು ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ನನ್ನ ಬಳಿ ಬರುತ್ತಿದ್ದಾರೆ ಎಂಬುದು ನನಗೆ ಸ್ಪಷ್ಟವಾಗಿತ್ತು. ನೋಡುತ್ತಲೇ ಮತ್ತೆ ನನ್ನ ಸಂಬಳ ಬರುವ ದಿನ ಬಂದಿತು. ಆ ದಿನ ಬೆಳಗ್ಗಿನಿಂದಲೇ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಆತಂಕವಿತ್ತು. ಏಕೆಂದರೆ ನನ್ನ ಸಂಬಳ ಖಾತೆಗೆ ಬಂದ ಕೂಡಲೇ ನನ್ನ ದೊಡ್ಡ ನಾದಿನಿ ಮತ್ತೆ ಯಾವುದೋ ಹೊಸ ನೆಪದೊಂದಿಗೆ ನನ್ನ ಮುಂದೆ ಬರುತ್ತಾಳೆ ಎಂಬುದು ನನಗೆ ಖಚಿತವಾಗಿತ್ತು. ಶಾಲೆಯಲ್ಲಿಯೂ ಮಕ್ಕಳಿಗೆ ಪಾಠ ಹೇಳುವಾಗ ನನ್ನ ಮನಸ್ಸು ಸಂಪೂರ್ಣವಾಗಿ ಪಾಠದ ಕಡೆ ಇರಲಿಲ್ಲ. ಮತ್ತೆ ಮತ್ತೆ ಅದೇ ವಿಚಾರ ನೆನಪಾಗುತ್ತಿತ್ತು. ಮಧ್ಯಾಹ್ನದ ವೇಳೆಗೆ ನನ್ನ ಸಂಬಳ ಬ್ಯಾಂಕ್ ಖಾತೆಗೆ ಜಮೆಯಾಯಿತು. ಎಂದಿನಂತೆ ಮೊಬೈಲ್ಗೆ ಬ್ಯಾಂಕ್ನಿಂದ ಮೆಸೇಜ್ ಬಂತು. ನಾನು ಆ ಮೆಸೇಜ್ ಓದಿ ಮೊಬೈಲನ್ನು ಬ್ಯಾಗ್ನಲ್ಲಿ ಇಟ್ಟೆ. ಮನೆಗೆ ತಲುಪಿದ ಕೂಡಲೇ ಏನಾದರೂ ನಡೆಯಲಿದೆ ಎಂಬುದು ನನಗೆ ಗೊತ್ತಿತ್ತು. ಸಂಜೆ ಶಾಲೆಯಿಂದ ಮನೆಗೆ ಬಂದೆ. ಇನ್ನು ಬ್ಯಾಗನ್ನು ಸರಿಯಾಗಿ ಇಡುವಷ್ಟರಲ್ಲಿ ನನ್ನ ದೊಡ್ಡ ನಾದಿನಿ ಕಲ್ಪನಾ ಮುಖದಲ್ಲಿ ಕೃತಕ ನಗು ಹೊತ್ತುಕೊಂಡು ನನ್ನ ಕೋಣೆಗೆ ಬಂದಳು. ಅವಳ ಮುಖದಲ್ಲಿದ್ದ ಆ ನಕಲಿ ಮುಗ್ಧತೆಯನ್ನು ನಾನು ಈಗಾಗಲೇ ಚೆನ್ನಾಗಿ ಗುರುತಿಸಿಬಿಟ್ಟಿದ್ದೆ. ಅವಳು ನನ್ನ ಪಕ್ಕದಲ್ಲಿ ಕುಳಿತು, ಅತ್ತಿಗೆ, ನಾನು ತುಂಬ ದೊಡ್ಡ ಸಮಸ್ಯೆಯಲ್ಲಿ ಇದ್ದೇನೆ. ಈ ಬಾರಿಯೂ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಬಂದಿದೆ. ನೀವು ಈ ತಿಂಗಳ ನಿಮ್ಮ ಸಂಬಳವನ್ನು ನನಗೆ ಕೊಟ್ಟರೆ ನನ್ನ ದೊಡ್ಡ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಹೇಳಿದಳು. ಅವಳು ಮತ್ತೆ ಯಾವುದೋ ಹೊಸ ನೆಪವನ್ನು ಹೇಳತೊಡಗಿದಳು. ಕೆಲವೊಮ್ಮೆ ಯಾವುದೋ ಖರ್ಚಿನ ಬಗ್ಗೆ ಹೇಳುತ್ತಿದ್ದಳು. ಮತ್ತೊಮ್ಮೆ ತನ್ನ ಮಗನ ಹೆಸರನ್ನು ಮುಂದಿಟ್ಟಳು. ಆದರೆ ಈ ಬಾರಿ ನಾನು ಅವಳ ಮಾತಿಗೆ ಮರುಳಾಗುವ ಪ್ರಶ್ನೆಯೇ ಇರಲಿಲ್ಲ. ನಾನು ಶಾಂತವಾಗಿ ಅವಳ ಕಡೆ ನೋಡಿ, ಅಕ್ಕ, ನನ್ನನ್ನು ಕ್ಷಮಿಸಿ, ಆದರೆ ಈ ಬಾರಿ ನನ್ನ ಸಂಬಳವನ್ನು ನಿಮಗೆ ಕೊಡಲು ಸಾಧ್ಯವಿಲ್ಲ. ನನಗೂ ಸಾಕಷ್ಟು ಖರ್ಚುಗಳಿವೆ. ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ನನಗೂ ನನ್ನ ಅಗತ್ಯಗಳಿಗೆ ವಸ್ತುಗಳನ್ನು ಖರೀದಿಸಬೇಕಿದೆ. ನನಗೂ ನನ್ನದೇ ಆದ ಕನಸುಗಳಿವೆ. ಪ್ರತಿ ತಿಂಗಳು ನನ್ನ ಸಂಪೂರ್ಣ ಸಂಬಳವನ್ನು ಬೇರೆ ಯಾರಿಗಾದರೂ ಕೊಟ್ಟು ಬಿಡಲು ನನಗೆ ಸಾಧ್ಯವಿಲ್ಲ ಎಂದು ಹೇಳಿದೆ. ನನ್ನ ಮಾತು ಕೇಳುತ್ತಿದ್ದಂತೆ ಅವಳ ಮುಖದ ಬಣ್ಣವೇ ಬದಲಾಯಿತು. ನಾನು ಯಾವತ್ತೂ ಅವಳಿಗೆ ನಿರಾಕರಿಸುತ್ತೇನೆ ಎಂದು ಅವಳು ಊಹಿಸಿರಲಿಲ್ಲ. ಮೊದಲು ಅವಳು ಪ್ರೀತಿಯಿಂದ ನನ್ನನ್ನು ಮನವೊಲಿಸಲು ಪ್ರಯತ್ನಿಸಿದಳು. ನಂತರ, ಅತ್ತಿಗೆ, ಈ ಒಂದೇ ಸಲ ಕೊಡಿ. ಮುಂದಿನ ಬಾರಿ ನಾನು ನಿಮ್ಮ ಬಳಿ ಎಂದಿಗೂ ಹಣ ಕೇಳುವುದಿಲ್ಲ ಎಂದು ಬೇಡಿಕೊಂಡಳು. ಆದರೆ ಈಗ ನನಗೆ ಅವಳ ನಿಜವಾದ ಮುಖ ಗೊತ್ತಾಗಿತ್ತು. ನಾನು ಸ್ಪಷ್ಟವಾಗಿ, ಇಲ್ಲ ಅಕ್ಕ, ಈ ಬಾರಿ ಯಾವುದೇ ಕಾರಣಕ್ಕೂ ನನ್ನ ಸಂಬಳವನ್ನು ನಿಮಗೆ ಕೊಡುವುದಿಲ್ಲ. ನನ್ನ ಭವಿಷ್ಯಕ್ಕಾಗಿ ನಾನು ಹಣ ಉಳಿಸಬೇಕು ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅವಳು ಕೆಲವು ಕ್ಷಣ ನನ್ನನ್ನು ಕೋಪದಿಂದ ನೋಡಿದಳು. ನಂತರ ಏನು ಮಾತನಾಡದೆ ಅಲ್ಲಿಂದ ಎದ್ದು ಹೊರಟು ಹೋದಳು. ಅವಳು ಹೋದ ನಂತರ ನನ್ನ ಹೃದಯದ ಮೇಲಿದ್ದ ದೊಡ್ಡ ಭಾರ ಇಳಿದಂತಾಯಿತು. ಆದರೆ ನನ್ನ ಮಾತು ಅವಳಿಗೆ ತುಂಬ ನೋವುಂಟು ಮಾಡಿದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಿತ್ತು. ಆ ದಿನದ ನಂತರ ಮನೆಯ ವಾತಾವರಣ ನಿಧಾನವಾಗಿ ಬದಲಾಗತೊಡಗಿತು. ಮೊದಲು ಯಾವಾಗಲೂ ನನ್ನ ಹಿಂದೆ ಮುಂದೆ ತಿರುಗಾಡುತ್ತಿದ್ದ ಕಲ್ಪನಾ ಈಗ ನನ್ನೊಂದಿಗೆ ಮಾತನಾಡುವುದನ್ನೇ ಬಹುತೇಕ ನಿಲ್ಲಿಸಿದ್ದಳು. ಅವಳ ಮುಖದಲ್ಲಿ ಸದಾ ಅಸಮಾಧಾನ ಕಾಣಿಸುತ್ತಿತ್ತು. ನನ್ನನ್ನು ನೋಡಿದರೆ ಮುಖ ತಿರುಗಿಸಿಕೊಳ್ಳುತ್ತಿದ್ದಳು. ಸಣ್ಣ ಸಣ್ಣ ವಿಷಯಗಳಿಗೂ ವ್ಯಂಗ್ಯವಾಗಿ ಮಾತನಾಡತೊಡಗಿದ್ದಳು. ಆದರೆ ನಾನು ಅವಳ ಯಾವ ಮಾತಿಗೂ ಪ್ರತಿಕ್ರಿಯೆ ನೀಡಲಿಲ್ಲ. ಏಕೆಂದರೆ ಅನಗತ್ಯವಾಗಿ ಮನೆಯಲ್ಲಿ ಜಗಳ ಮಾಡುವುದು ನನಗೆ ಇಷ್ಟವಿರಲಿಲ್ಲ. ಕೆಲವೇ ದಿನಗಳಲ್ಲಿ ಮತ್ತೊಂದು ಬದಲಾವಣೆಯನ್ನು ನಾನು ಗಮನಿಸಿದೆ. ಮೊದಲು ಅವಳು ಮನೆಯ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಕೈ ಜೋಡಿಸುತ್ತಿದ್ದಳು. ಆದರೆ ಈಗ ಅವೆಲ್ಲವನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಳು. ಇಡೀ ದಿನ ತನ್ನ ಕೋಣೆಯಲ್ಲೇ ಕುಳಿತುಕೊಳ್ಳುವುದು ಅಥವಾ ಮೊಬೈಲ್ನಲ್ಲಿ ಸಮಯ ಕಳೆಯುವುದು, ಇದೇ ಅವಳ ದಿನಚರಿಯಾಗಿತ್ತು. ಮನೆಯ ಯಾವುದೇ ಕೆಲಸಕ್ಕೂ ಕೈ ಹಾಕುತ್ತಿರಲಿಲ್ಲ. ಹೀಗಾಗಿ ಮನೆಯ ಎಲ್ಲ ಕೆಲಸದ ಹೊರೆ ನನ್ನ ಅತ್ತೆಯ ಮೇಲೆಯೇ ಬಿದ್ದಿತ್ತು. ನನ್ನ ಅತ್ತೆ ವಯಸ್ಸಾದವರಾಗಿದ್ದರೂ ಒಂದು ಮಾತನ್ನು ಆಡದೆ ಮನೆಯ ಎಲ್ಲ ಕೆಲಸಗಳನ್ನು ಮೌನವಾಗಿಯೇ ಮಾಡುತ್ತಲೇ ಇರುತ್ತಿದ್ದರು. ನನ್ನ ಅತ್ತೆ ಹೀಗೆ ಸುಸ್ತಾಗಿ ಕೆಲಸ ಮಾಡುತ್ತಿರುವುದನ್ನು ನೋಡಿದಾಗ ನನಗೆ ತುಂಬ ನೋವಾಗುತ್ತಿತ್ತು. ನಾನು ಶಾಲೆಯಿಂದ ಆಯಾಸಗೊಂಡು ಮನೆಗೆ ಬರುತ್ತಿದ್ದೆ. ಆದರೆ ಅತ್ತೆ ಒಬ್ಬರೇ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ಅಥವಾ ಇಡೀ ಮನೆಯನ್ನು ಸ್ವಚ್ಛಗೊಳಿಸುತ್ತಿರುವುದನ್ನು ನೋಡಿದ ತಕ್ಷಣ ಸುಮ್ಮನೆ ಇರಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ಕೂಡಲೇ ನನ್ನ ಬ್ಯಾಗನ್ನು ಇಟ್ಟು ಅವರ ಕೆಲಸಕ್ಕೆ ಕೈ ಜೋಡಿಸುತ್ತಿದ್ದೆ. ಕೆಲವೊಮ್ಮೆ ಪಾತ್ರೆ ತೊಳೆಯುತ್ತಿದ್ದೆ, ಕೆಲವೊಮ್ಮೆ ಮನೆ ಗುಡಿಸಿ ಒರೆಸುತ್ತಿದ್ದೆ, ಮತ್ತೊಮ್ಮೆ ಅಡುಗೆ ಮಾಡಲು ಸಹಾಯ ಮಾಡುತ್ತಿದ್ದೆ ಅಥವಾ ಬಟ್ಟೆಗಳನ್ನು ತೊಳೆಯುತ್ತಿದ್ದೆ. ನನ್ನ ಅತ್ತೆ ಅನೇಕ ಬಾರಿ ನನ್ನನ್ನು ತಡೆದು, ಮಗಳೇ, ನೀನು ಈಗಷ್ಟೇ ಶಾಲೆಯಿಂದ ಬಂದಿದ್ದೀಯಲ್ಲ, ಮೊದಲು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ ಎಂದು ಹೇಳುತ್ತಿದ್ದರು. ಆದರೆ ನಾನು ಅವರ ಮಾತನ್ನು ಕೇಳುತ್ತಿರಲಿಲ್ಲ. ಏಕೆಂದರೆ ಅವರನ್ನು ಒಬ್ಬರೇ ಇಷ್ಟೊಂದು ಕೆಲಸ ಮಾಡುತ್ತಿರುವುದನ್ನು ನೋಡಲು ನನಗೆ ಆಗುತ್ತಿರಲಿಲ್ಲ. ಹೀಗೆ ನಿಧಾನವಾಗಿ ನನ್ನ ಆರೋಗ್ಯವು ಹದಗೆಡತೊಡಗಿತು. ಬೆಳಗ್ಗೆ ಬೇಗ ಎದ್ದು
ಮನೆಯ ಕೆಲಸಗಳನ್ನು ಮಾಡುವುದು, ನಂತರ ಇಡೀ ದಿನ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಹೇಳುವುದು, ಅಲ್ಲಿನ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವುದು, ಸಂಜೆ ಮನೆಗೆ ಬಂದು ಮತ್ತೆ ಮನೆಯ ಎಲ್ಲ ಕೆಲಸಗಳಲ್ಲಿ ತೊಡಗುವುದು, ಇವೆಲ್ಲವೂ ನನಗೆ ದಿನದಿಂದ ದಿನಕ್ಕೆ ತುಂಬ ಕಷ್ಟವಾಗತೊಡಗಿದವು. ರಾತ್ರಿ ಆಗುವಷ್ಟರಲ್ಲಿ ನನ್ನ ಕೈಗಳು ನೋವಿನಿಂದ ಬಳಲುತ್ತಿದ್ದವು. ಬೆನ್ನು ತುಂಬ ನೋಯುತ್ತಿತ್ತು. ಕಾಲುಗಳಲ್ಲಿ ತುಂಬ ನೋವಾಗುತ್ತಿತ್ತು. ಸರಿಯಾಗಿ ನಿಲ್ಲುವುದೇ ಕಷ್ಟವಾಗುತ್ತಿತ್ತು. ಆದರೂ ನಾನು ಯಾವುದೇ ದೂರು ಹೇಳದೆ ಎಲ್ಲವನ್ನ ಮಾಡುತ್ತಿದ್ದೆ. ಏಕೆಂದರೆ ನಾನು ಕೂಡ ಕೈಬಿಟ್ಟರೆ ನನ್ನ ವಯಸ್ಸಾದ ಅತ್ತೆ ಒಬ್ಬರೇ ಇಷ್ಟೊಂದು ಕೆಲಸವನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬ ಚಿಂತೆ ಇತ್ತು. ಪ್ರತಿದಿನ ನಾನು ಮೊದಲಿಗಿಂತ ಹೆಚ್ಚು ಆಯಾಸಗೊಂಡಿರುತ್ತಿದ್ದೆ. ನನ್ನ ಮುಖದಲ್ಲಿದ್ದ ನಗು ಕೂಡ ನಿಧಾನವಾಗಿ ಮರೆಯಾಗತೊಡಗಿತು. ಆದರೆ ಮನೆಯಲ್ಲಿದ್ದ ಯಾರೂ ನನ್ನ ಆಯಾಸವನ್ನು ಅಥವಾ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಿಲ್ಲ. ನನ್ನ ಜೀವನ ಮೊದಲಿನಷ್ಟು ಸುಲಭವಾಗಿಲ್ಲ ಎಂಬುದು ನನಗೆ ಈಗ ಸ್ಪಷ್ಟವಾಗತೊಡಗಿತು. ಮುಂದಿನ ದಿನಗಳಲ್ಲಿ ನನ್ನ ಕಷ್ಟಗಳು ಇನ್ನೂ ಹೆಚ್ಚಾಗಲಿವೆ ಎಂಬ ಭಾವನೆಯು ಮನಸ್ಸಿನಲ್ಲಿ ಮೂಡಿತು. ಹೀಗೆ ನಿಧಾನವಾಗಿ ಇದೇ ನಮ್ಮ ಮನೆಯ ದಿನನಿತ್ಯದ ಜೀವನವಾಯಿತು. ಪ್ರತಿದಿನವೂ ನನ್ನ ಜೀವನ ಇನ್ನಷ್ಟು ಕಠಿಣವಾಗುತ್ತಿತ್ತು. ನಾನು ಎಲ್ಲರನ್ನೂ ಸಂತೋಷವಾಗಿಡಲು ಎಷ್ಟೇ ಪ್ರಯತ್ನಿಸಿದರೂ ನನ್ನ ಪರಿಶ್ರಮವನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ನನ್ನನ್ನು ಕಾಡುತ್ತಿತ್ತು. ಕೆಲವೊಮ್ಮೆ ಬೆಳಗ್ಗೆ ಬೇಗನೆ ಶಾಲೆಗೆ ಹೋಗಲು ರೆಡಿಯಾಗಿ ಅಡುಗೆ ಮನೆಗೆ ಹೋಗಿ ನನಗಾಗಿ ಊಟ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ನನ್ನ ಪಾಲಿಗೆ ಏನೂ ಉಳಿದಿರುತ್ತಿರಲಿಲ್ಲ. ಕೆಲವೊಮ್ಮೆ ಪಲ್ಯ ಮುಗಿದು ಹೋಗಿರುತ್ತಿತ್ತು. ಮತ್ತೊಮ್ಮೆ ರೊಟ್ಟಿಯೇ ಉಳಿಯುತ್ತಿರಲಿಲ್ಲ. ಹಲವು ಬಾರಿ ಏನನ್ನೂ ತಿನ್ನದೆ ಹಸಿದ ಹೊಟ್ಟೆಯಲ್ಲೇ ಶಾಲೆಗೆ ಹೋಗಬೇಕಾಗುತ್ತಿತ್ತು. ಮೊದಲಿಗೆ ಇದು ಆಕಸ್ಮಿಕವಾಗಿ ಆಗಿರಬಹುದು ಎಂದು ನಾನು ಭಾವಿಸಿದೆ. ಆದರೆ ಇದೇ ಘಟನೆ ಪದೇ ಪದೇ ನಡೆಯತೊಡಗಿದಾಗ ಇದನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಲಾಗುತ್ತಿದೆ ಎಂಬುದು ನನಗೆ ಅರ್ಥವಾಯಿತು. ಇನ್ನೊಂದು ಕಡೆ ನನ್ನ ದೊಡ್ಡ ನಾದಿನಿಗೆ ನನ್ನನ್ನು ಮಾತಿನಿಂದ ಚುಚ್ಚುವುದು ಒಂದು ಅಭ್ಯಾಸವಾಗಿ ಬಿಟ್ಟಿತ್ತು. ನಾನು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಅವಳಿಗೆ ನನ್ನಲ್ಲಿ ಯಾವುದಾದರೂ ಒಂದು ತಪ್ಪು ಮಾತ್ರ ಕಾಣಿಸುತ್ತಿತ್ತು. ಕೆಲವೊಮ್ಮೆ ನೀನು ಸರಿಯಾಗಿ ಕೆಲಸ ಮಾಡುವುದೇ ಇಲ್ಲ ಎಂದು ಹೇಳುತ್ತಿದ್ದಳು. ಮತ್ತೊಮ್ಮೆ ನಿನಗೆ ಮನೆಯ ಬಗ್ಗೆ ಯಾವುದೇ ಕಾಳಜಿಯೇ ಇಲ್ಲ ಎಂದು ಟೀಕಿಸುತ್ತಿದ್ದಳು. ಇನ್ನು ಕೆಲವೊಮ್ಮೆ ನನ್ನ ಉದ್ಯೋಗವನ್ನೇ ಗುರಿಯಾಗಿಸಿಕೊಂಡು ಹೊರಗೆ ಹೋಗಿ ಕೆಲಸ ಮಾಡಿದರೆ ಯಾರೂ ದೊಡ್ಡವರಾಗುವುದಿಲ್ಲ ಎಂದು ವ್ಯಂಗ್ಯ ಮಾಡುತ್ತಿದ್ದಳು. ಅವಳ ಮಾತುಗಳು ನನ್ನ ಮನಸ್ಸಿಗೆ ತುಂಬ ನೋವು ಕೊಡುತ್ತಿದ್ದವು. ಆದರೂ ನಾನು ಪ್ರತಿ ಬಾರಿಯೂ ಮೌನವಾಗಿಯೇ ಇರುತ್ತಿದ್ದೆ. ಏಕೆಂದರೆ ಮನೆಯೊಳಗೆ ಜಗಳ ವಿವಾದಗಳು ಆಗುವುದನ್ನು ನಾನು ಬಯಸುತ್ತಿರಲಿಲ್ಲ. ಈಗ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುವುದು ನನಗೆ ತುಂಬ ಕಷ್ಟವಾಗತೊಡಗಿತು. ಬೆಳಗ್ಗೆಯಿಂದ ರಾತ್ರಿ ತನಕ ಒಂದು ಕ್ಷಣವೂ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುತ್ತಲೇ ಇದ್ದೆ. ಒಂದು ಕಡೆ ಶಾಲೆಯ ಕೆಲಸ, ಅಲ್ಲಿ ಮಕ್ಕಳಿಗೆ ಮನಸ್ಸಿಟ್ಟು ಪಾಠ ಹೇಳಬೇಕು, ಅವರ ಉತ್ತರ ಪತ್ರಿಕೆಗಳನ್ನು ಪರಿಶೀಲಿಸಬೇಕು ಮತ್ತು ಅವರ ಓದಿನ ಸಂಪೂರ್ಣ ಜವಾಬ್ದಾರಿಯನ್ನು ಒತ್ತುಕೊಳ್ಳಬೇಕು. ಇನ್ನೊಂದು ಕಡೆ ಮನೆ, ಅಲ್ಲಿ ಯಾವಾಗಲೂ ಯಾವುದಾದರೂ ಒಂದು ಕೆಲಸ ನನ್ನನ್ನು ಕಾಯುತ್ತಿರುತ್ತಿತ್ತು. ಆದರೆ ಇಷ್ಟೆಲ್ಲ ಕಷ್ಟಪಟ್ಟರೂ ನನ್ನ ನೋವಿನ ಬಗ್ಗೆ ಯಾರಿಗೂ ಸ್ವಲ್ಪವೂ ಕಾಳಜಿ ಇರಲಿಲ್ಲ. ಈಗ ಕಮಲ್ ಕೂಡ ಮೊದಲಿನಂತಿರಲಿಲ್ಲ. ಮೊದಲು ಅವನು ನನ್ನೊಂದಿಗೆ ಪ್ರೀತಿಯಿಂದ ಮಾತನಾಡುತ್ತಿದ್ದ. ನಾನು ಆಯಾಸಗೊಂಡಿದ್ದೇನೆ ಎಂದು ಕೇಳುತ್ತಿದ್ದ. ಆದರೆ ಈಗ ಏನಾಯಿತೋ ಗೊತ್ತಿಲ್ಲ. ಅವನು ಸರಿಯಾಗಿ ಮಾತನಾಡುವುದನ್ನೇ ಬಿಟ್ಟಿದ್ದ. ಕಚೇರಿಯಿಂದ ಬಂದ ತಕ್ಷಣ ನೇರವಾಗಿ ತನ್ನ ಕೋಣೆಗೆ ಹೋಗುತ್ತಿದ್ದ. ನಾನು ಏನಾದರೂ ಮಾತನಾಡಲು ಪ್ರಯತ್ನಿಸಿದರೆ 2-4 ಮಾತುಗಳನ್ನಾಡಿ ಸುಮ್ಮನಾಗಿ ಬಿಡುತ್ತಿದ್ದ. ಅವನಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಏಕೆ ಆಯಿತು ಎಂದು ನಾನು ಅನೇಕ ಬಾರಿ ಯೋಚಿಸುತ್ತಿದ್ದೆ. ಆದರೆ ನನಗೆ ಎಂದಿಗೂ ಉತ್ತರ ಸಿಗಲಿಲ್ಲ. ಒಂದು ದಿನ ಬೆಳಗ್ಗೆ ನನ್ನ ದೊಡ್ಡ ನಾದಿನಿ ನನ್ನ ಬಳಿ ಬಂದು ತುಂಬ ಪ್ರೀತಿಯಿಂದ, ಅತ್ತಿಗೆ, ಇತ್ತೀಚೆಗೆ ನನ್ನ ಆರೋಗ್ಯ ಸರಿಯಿಲ್ಲ. ಬೆಳಗ್ಗೆ ಬೇಗ ಎದ್ದೇಳುವುದಕ್ಕೂ ತುಂಬ ಕಷ್ಟವಾಗುತ್ತಿದೆ. ನೀನು ಹೇಗಿದ್ದರೂ ಬೇಗ ಎದ್ದು ಶಾಲೆಗೆ ಹೋಗುತ್ತೀಯಲ್ಲ. ಆದ್ದರಿಂದ ಶಾಲೆಗೆ ಹೋಗುವ ಮೊದಲು ಮನೆಯ ಎಲ್ಲರಿಗೂ ಅಡುಗೆಯನ್ನು ನೀನೇ ತಯಾರಿಸು ಎಂದು ಹೇಳಿದಳು. ಅವಳ ಮಾತು ಕೇಳಿ ನಾನು ಕೆಲವು ಕ್ಷಣ ಮೌನವಾಗಿದ್ದೆ. ಏಕೆಂದರೆ ಆಗಲೇ ನಾನು ತುಂಬ ಆಯಾಸಗೊಂಡಿದ್ದೆ. ಆದರೆ ನನ್ನ ಅತ್ತೆಯ ಕಡೆ ನೋಡಿದೆ. ಅವರಿಗೆ ಯಾವಾಗಲೂ ಮೊಣಕಾಲಿನ ನೋವಿರುತ್ತಿತ್ತು. ಹೆಚ್ಚು ಹೊತ್ತು ನಿಂತುಕೊಳ್ಳಲು ಅವರಿಗೆ ಆಗುತ್ತಿರಲಿಲ್ಲ. ಅದನ್ನು ನೋಡಿ ನಾನು ಏನು ಹೇಳದೆ ಅವಳ ಮಾತಿಗೆ ಒಪ್ಪಿಕೊಂಡೆ. ಆ ದಿನದಿಂದ ನನ್ನ ಜವಾಬ್ದಾರಿಗಳು ಇನ್ನಷ್ಟು ಹೆಚ್ಚಾದವು. ಈಗ ಪ್ರತಿದಿನ ಮುಂಜಾನೆ ಇನ್ನೂ ಬೇಗ ಎದ್ದೇಳಬೇಕಾಗುತ್ತಿತ್ತು. ಮೊದಲು ಅಡುಗೆ ಮನೆಗೆ ಹೋಗಿ ಮನೆಯ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಉಪಹಾರ ತಯಾರಿಸಬೇಕಾಗುತ್ತಿತ್ತು. ಒಬ್ಬರಿಗೆ ಮೊಟ್ಟೆ ಇಷ್ಟ, ಇನ್ನೊಬ್ಬರಿಗೆ ಬ್ರೆಡ್ ಬೇಕು, ಒಬ್ಬರಿಗೆ ಚಹಾ ಮಾಡಬೇಕು, ಮತ್ತೊಬ್ಬರಿಗೆ ಕಾಫಿ ತಯಾರಿಸಬೇಕು. ನನ್ನ ಚಿಕ್ಕ ನಾದಿನಿ ಕಾರುಣ್ಯ ಶಾಲೆಗೆ ಹೋಗುತ್ತಿದ್ದಳು. ಅವಳಿಗೆ ಸಪರೇಟಾಗಿ ತಿಂಡಿ ರೆಡಿ ಮಾಡಬೇಕಿತ್ತು. ಕಲ್ಪನಾಳ ಮಗನಿಗೂ ಬೇರೆ ಊಟ ಮತ್ತು ಟಿಫಿನ್ ತಯಾರಿಸಬೇಕಾಗುತ್ತಿತ್ತು. ಕಮಲ್ ಕಚೇರಿಗೆ ಹೋಗುತ್ತಿದ್ದನು. ಅವನಿಗೆ ಸಪರೇಟ್ ತಿಂಡಿ ಮತ್ತು ಊಟ ರೆಡಿ ಮಾಡಬೇಕಿತ್ತು. ನನ್ನ ಅತ್ತೆಯ ಆರೋಗ್ಯಕ್ಕೆ ತಕ್ಕಂತೆ ಅವರಿಗೆ ಹಗುರವಾದ ಉಪಹಾರ ಮಾಡಿಕೊಡಬೇಕಾಗಿತ್ತು. ಇದೆಲ್ಲದರ ನಡುವೆ ನನಗೂ ಬೇಗ ಬೇಗನೆ ಏನಾದರೂ ತಯಾರಿಸಿಕೊಂಡು ತಿನ್ನಬೇಕಾಗುತ್ತಿತ್ತು. ಅಡಿಗೆ ಮನೆಯಲ್ಲೇ 1.5-2 ಗಂಟೆಗಳು ಕಳೆದು ಹೋಗುತ್ತಿದ್ದವು. ಎಲ್ಲರಿಗೂ ಅಡಿಗೆ ಮಾಡಿ ತಿನ್ನಿಸಿ ಮುಗಿಸುವಷ್ಟರಲ್ಲಿ
ನಾನು ಸಂಪೂರ್ಣವಾಗಿ ಸುಸ್ತಾಗಿ ಬಿಡುತ್ತಿದ್ದೆ. ನಂತರ ತ್ವರಿತವಾಗಿ ಸಿದ್ಧಳಾಗಿ ಶಾಲೆಗೆ ಹೊರಡಬೇಕಾಗುತ್ತಿತ್ತು. ಕೆಲವೊಮ್ಮೆ ಎಷ್ಟೊಂದು ಅವಸರವಾಗುತ್ತಿತ್ತು. ನಾನು ನನ್ನ ಊಟವನ್ನೇ ಸರಿಯಾಗಿ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ. ಶಾಲೆಗೆ ತಲುಪುವಷ್ಟರಲ್ಲಿ ನನ್ನ ದೇಹದಲ್ಲಿ ಯಾವುದೇ ಶಕ್ತಿಯೂ ಉಳಿಯುತ್ತಿರಲಿಲ್ಲ. ರಾತ್ರಿಯ ಆಯಾಸ ಮತ್ತು ಬೆಳಗಿನ ಓಡಾಟದ ಕಾರಣ ನನ್ನ ತಲೆ ಯಾವಾಗಲೂ ಭಾರವಾಗುತ್ತಿತ್ತು. ನಾನು ಮಕ್ಕಳಿಗೆ ಪಾಠ ಹೇಳುತ್ತಿದ್ದೆ, ಆದರೆ ಮೊದಲಿನಂತೆ ಮನಸ್ಸಿಟ್ಟು ಬೋಧಿಸಲು ಸಾಧ್ಯವಾಗುತ್ತಿರಲಿಲ್ಲ. ಕೆಲವೊಮ್ಮೆ ಮಕ್ಕಳು ಸ್ವಲ್ಪ ಕೀಟಲೆ ಮಾಡಿದರೂ ನನಗೆ ಬೇಗ ಕೋಪ ಬರುತ್ತಿತ್ತು. ಮೊದಲು ನಾನು ತುಂಬ ತಾಳ್ಮೆಯಿಂದ ಅವರಿಗೆ ಅರ್ಥ ಮಾಡಿಸ್ತಿದ್ದೆ, ಆದರೆ ಈಗ ಸಣ್ಣ ತಪ್ಪಿಗೆ ಅವರನ್ನು ಬೈದು ಬಿಡುತ್ತಿದ್ದೆ. ನಂತರ ಅದೇ ವಿಚಾರ ನೆನಪಾಗಿ ನನಗೆ ತುಂಬ ಬೇಸರವಾಗುತ್ತಿತ್ತು. ನಾನು ಹೀಗೆ ಏಕೆ ಆಗಿಬಿಟ್ಟೆ ಎಂದು ನನ್ನನ್ನೇ ನಾನು ಪ್ರಶ್ನಿಸಿಕೊಳ್ಳುತ್ತಿದ್ದೆ. ಕೊನೆಗೆ ನನಗೆ ಅರ್ಥವಾಯಿತು, ಈ ಕೋಪ ಮಕ್ಕಳ ಮೇಲಿನದ್ದಲ್ಲ, ಇದು ನನ್ನ ಜೀವನದಲ್ಲಿ ಒಂದರ ಮೇಲೊಂದು ಹೆಚ್ಚಾಗುತ್ತಿದ್ದ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡದ ಪರಿಣಾಮ ಎಂದು. ಪ್ರತಿದಿನವೂ ನಾನು ಒಳಗೊಳಗೆ ಕುಸಿಯುತ್ತಾ ಹೋಗುತ್ತಿದ್ದೆ. ಆದರೂ ನಾನು ಯಾರ ಬಳಿಯೂ ನನ್ನ ನೋವನ್ನು ಹೇಳಿಕೊಳ್ಳುತ್ತಿರಲಿಲ್ಲ, ಏಕೆಂದರೆ ಒಂದು ದಿನ ಎಲ್ಲವೂ ಸರಿಯಾಗುತ್ತದೆ ಎಂಬ ನಂಬಿಕೆ ನನ್ನಲ್ಲಿತ್ತು. ಆದರೆ ನನ್ನ ಕಷ್ಟಗಳು ಇನ್ನೂ ಮುಗಿದಿಲ್ಲ. ಬದಲಾಗಿ ನನ್ನ ಜೀವನದ ಅತ್ಯಂತ ಕಠಿಣ ಸಮಯ ಈಗಷ್ಟೇ ಆರಂಭವಾಗಲಿದ್ದಾವೆಂಬುದು ನನಗೆ ಗೊತ್ತಿರಲಿಲ್ಲ. ನನ್ನ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾನು ಇಂದಿನವರೆಗೂ ನನ್ನ ತಂದೆ ತಾಯಿಯವರಿಗೆ ಏನನ್ನೂ ಹೇಳಿರಲಿಲ್ಲ, ಏಕೆಂದರೆ ಅವರಿಗೆ ನನ್ನ ನಿಜವಾದ ಪರಿಸ್ಥಿತಿ ಗೊತ್ತಾದರೆ ಅವರು ತುಂಬ ದುಃಖಪಡುತ್ತಾರೆ ಎಂಬುದು ನನಗೆ ತಿಳಿದಿತ್ತು. ಅವರು ಯಾವಾಗಲೂ ನನ್ನನ್ನು ಸಂತೋಷವಾಗಿಯೇ ನೋಡಿದ್ದರು. ನನ್ನ ಕಾರಣದಿಂದ ಅವರ ನೆಮ್ಮದಿ ಹಾಳಾಗಬಾರದು ಎಂದು ನಾನು ಬಯಸಿದ್ದೆ. ಆದ್ದರಿಂದ ಪ್ರತಿ ಬಾರಿ ಅಮ್ಮನ ಫೋನ್ ಬಂದಾಗ ನಾನು ನಗುತ್ತಲೇ ಅವರೊಂದಿಗೆ ಮಾತನಾಡುತ್ತಿದ್ದೆ. ನಾನು ತುಂಬ ಸಂತೋಷವಾಗಿದ್ದೇನೆ, ಇಲ್ಲಿ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಹೇಳುತ್ತಿದ್ದೆ. ಅಮ್ಮ ಕೂಡ ನನ್ನ ಮಾತುಗಳನ್ನು ನಂಬಿ ನೆಮ್ಮದಿಯಾಗಿರುತ್ತಿದ್ದರು. ಆದರೆ ನನ್ನ ಹೃದಯದಲ್ಲಿ ಎಷ್ಟು ನೋವು ಅಡಗಿತ್ತು ಎಂಬುದು ನನಗೆ ಮಾತ್ರ ಗೊತ್ತಿತ್ತು. ದಿನದಿಂದ ದಿನಕ್ಕೆ ನನ್ನ ಆಯಾಸ ಎಷ್ಟೋ ಹೆಚ್ಚಾಯಿತು. ಬೆಳಗ್ಗೆ ಬೇಗ ಎದ್ದೇಳುವುದೇ ನನಗೆ ಕಷ್ಟವಾಗತೊಡಗಿತು. ನನ್ನ ದೇಹವೇ ಸಹಕರಿಸುವುದನ್ನು ನಿಲ್ಲಿಸಿದಂತಾಗಿತ್ತು. ಅರ್ಧ ರಾತ್ರಿವರೆಗೆ ಮನೆಯ ಕೆಲಸ ಮಾಡುತ್ತಾ ನಾನು ಸಂಪೂರ್ಣವಾಗಿ ಸುಸ್ತಾಗುತ್ತಿದ್ದೆ. ಮತ್ತೆ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಎಲ್ಲರಿಗೂ ಬೇರೆ ಬೇರೆ ಅಡುಗೆ ತಯಾರಿಸುವುದು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ನಾನು ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿಕೊಂಡೆ. ಇನ್ನು ಮುಂದೆ ಪ್ರತಿದಿನದಂತೆ ಇಷ್ಟು ಮುಂಜಾನೆ ಎದ್ದೇಳುವುದಿಲ್ಲ. ನಾನು ಒಬ್ಬ ಮನುಷ್ಯಳು, ಯಂತ್ರವಲ್ಲ. ವಿಶ್ರಾಂತಿ ಇಲ್ಲದೆ ಸದಾ ಕೆಲಸ ಮಾಡುತ್ತಿರಲು ಸಾಧ್ಯವಿಲ್ಲ. ಇನ್ನು ಮುಂದೆ ನನ್ನ ಸಮಯಕ್ಕೆ ಎದ್ದು ಸಿದ್ಧಳಾಗಿ ಶಾಲೆಗೆ ಹೋಗುತ್ತೇನೆ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ಮಾತ್ರ ಮಾಡುತ್ತೇನೆ ಎಂದು ತೀರ್ಮಾನಿಸಿದೆ. ಮರುದಿನ ನಾನು ಉದ್ದೇಶಪೂರ್ವಕವಾಗಿಯೇ ಬೆಳಿಗ್ಗೆ ತಡವಾಗಿ ಹಾಸಿಗೆಯಲ್ಲೇ ಮಲಗಿದ್ದೆ. ಹೊರಗಿನಿಂದ ಅಡುಗೆ ಮನೆಯ ಸದ್ದುಗಳು ಕೇಳಿಸುತ್ತಿದ್ದವು, ಆದರೆ ನಾನು ಗಮನ ಕೊಡಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ನನ್ನ ದೊಡ್ಡ ನಾದಿನಿ ಕಲ್ಪನಾ ನನ್ನ ಕೋಣೆಯ ಬಾಗಿಲಿನ ಬಳಿ ಬಂದು ಜೋರಾಗಿ ಬಾಗಿಲು ತಟ್ಟುತ್ತಾ, ಅತ್ತಿಗೆ ಎದ್ದೇಳಿ, ಇನ್ನೆಷ್ಟು ಹೊತ್ತು ಮಲಗಿರುತ್ತೀರಿ ಎಂದು ಕೂಗತೊಡಗಿದಳು. ಆದರೆ ಈ ಬಾರಿ ಅವಳ ಧ್ವನಿ ಕೇಳಿದರೂ ನಾನು ಯಾವುದೇ ಉತ್ತರ ನೀಡಲಿಲ್ಲ. ಆ ಸಮಯದಲ್ಲಿ ಕಮಲ್ ನನ್ನ ಪಕ್ಕದಲ್ಲೇ ಮಲಗಿದ್ದನು. ಹೊರಗೆ ಏನಾಗುತ್ತಿದೆ ಎಂಬುದೇ ಅವನಿಗೆ ಗೊತ್ತಿರಲಿಲ್ಲ. ಅವನು ನೆಮ್ಮದಿಯಿಂದ ಮಲಗಿದ್ದನು. ನಾನು ಎದ್ದೇಳಲು ಯಾವುದೇ ಆತುರ ತೋರಿಸಲಿಲ್ಲ. ಶಾಲೆಗೆ ಹೋಗುವ ಸಮಯವಾಗಿದೆ ಎಂದು ಅನಿಸಿದ ನಂತರ ನಾನು ನಿಧಾನವಾಗಿ ಎದ್ದು ಸ್ನಾನ ಮಾಡಿ ಸಿದ್ಧಳಾಗಿ ನನ್ನ ಬ್ಯಾಗ್ ತೆಗೆದುಕೊಂಡು ಕೋಣೆಯಿಂದ ಹೊರಬಂದೆ. ಅಷ್ಟರಲ್ಲಿ ಕಲ್ಪನಾ ವೇಗವಾಗಿ ನಡೆದು ನನ್ನ ಎದುರು ಬಂದು ನಿಂತಳು. ಅವಳ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ವ್ಯಂಗ್ಯವಾಗಿ, ಅಯ್ಯೋ ಮಹಾರಾಣಿ, ಇಂದು ಅಡುಗೆ ಮಾಡಲು ಕೂಡ ಎದ್ದೇಳಲಿಲ್ಲವಲ್ಲ, ನನ್ನ ಮಗ ಏನೂ ತಿನ್ನದೆ ಶಾಲೆಗೆ ಹೋಗಬೇಕಾ ಎಂದು ಕೇಳಿದಳು. ಈ ಬಾರಿ ನಾನು ಅವಳಿಗೆ ಹೆದರಲಿಲ್ಲ. ನಾನು ಶಾಂತವಾಗಿ ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು, ಅಕ್ಕ, ನಿಮಗೂ ಕೈಗಳಿವೆ ಅಲ್ವಾ, ನೀವೇ ಅಡುಗೆ ಮಾಡಬಹುದು, ಅಥವಾ ಅಡುಗೆ ಮಾಡುವುದು ಹೇಗೆ ಎಂಬುದನ್ನೇ ಮರೆತು ಬಿಟ್ಟಿದ್ದೀರಾ ಎಂದು ಕೇಳಿದೆ. ನನ್ನ ಈ ಉತ್ತರ ಕೇಳಿ ಅವಳು ಕೆಲವು ಕ್ಷಣ ಮಾತೇ ಆಡಲಿಲ್ಲ, ಏಕೆಂದರೆ ನಾನು ಹೀಗೆ ನೇರವಾಗಿ ಉತ್ತರಿಸುತ್ತೇನೆ ಎಂದು ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ. ಮೊದಲ ಬಾರಿಗೆ ನಾನು ಅವಳ ಎದುರು ನನ್ನ ಮಾತನ್ನು ಧೈರ್ಯವಾಗಿ ಹೇಳಿದ್ದೆ. ಅದೇ ವಿಷಯ ಅವಳಿಗೆ ಅತ್ಯಂತ ನೋವಾಗಿತ್ತು. ನನ್ನ ಅತ್ತೆಯು ಅಲ್ಲೇ ನಿಂತಿದ್ದರು, ಆದರೆ ಅವರು ಏನು ಮಾತನಾಡಲಿಲ್ಲ, ಏಕೆಂದರೆ ಅವರು ಸಾಮಾನ್ಯವಾಗಿ ತುಂಬ ಕಡಿಮೆ ಮಾತನಾಡುವವರಾಗಿದ್ದರು. ನಾನು ಯಾವುದೇ ಜಗಳ ಮಾಡದೆ ನನ್ನ ಬ್ಯಾಗ್ ತೆಗೆದುಕೊಂಡು ಮನೆಯಿಂದ ಹೊರಟು ನೇರವಾಗಿ ಶಾಲೆಗೆ ಹೋದೆ. ದಾರಿಯುದ್ದಕ್ಕೂ ನಾನು ಒಂದೇ ವಿಷಯವನ್ನು ಯೋಚಿಸುತ್ತಿದ್ದೆ, ಇನ್ನು ಮುಂದೆ ಏನೇ ಆದರೂ ನನ್ನ ಪರಿಶ್ರಮಕ್ಕೆ ನಾನು ಗೌರವ ಕೊಡಲು ಕಲಿಯಬೇಕು. ಶಾಲೆಗೆ ತಲುಪಿದ ನಂತರ ಬೆಳಿಗ್ಗೆ ಏನು ತಿನ್ನದೆ ಬಂದಿದ್ದರಿಂದ ಶಾಲೆಯ ಕ್ಯಾಂಟೀನ್ನಲ್ಲಿ ಏನಾದರೂ ತಿಂದು ದಿನ ಕಳೆಯೋಣ ಎಂದುಕೊಂಡೆ. ಹೇಗೋ ಆ ದಿನ ಶಾಲೆಯಲ್ಲಿ ಕಳೆದು ಹೋಯಿತು. ಆದರೆ ನನ್ನ ಮನಸ್ಸಿನಲ್ಲಿ ಒಂದೇ ಚಿಂತೆ ಕಾಡುತ್ತಿತ್ತು. ಸಂಜೆ ಮನೆಗೆ ಹೋದ ಮೇಲೆ ಏನಾಗಬಹುದು? ನನ್ನ ನಾದಿನಿ ಇನ್ನೂ ಕೋಪದಲ್ಲೇ ಇರುತ್ತಾಳೆ ಮತ್ತು ನಾನು ಮನೆಗೆ ತಲುಪಿದ ತಕ್ಷಣ ಮತ್ತೆ ಯಾವುದೋ ಹೊಸ ಜಗಳ ಶುರು ಮಾಡುತ್ತಾಳೆ ಎಂಬುದು ನನಗೆ ಖಚಿತವಾಗಿತ್ತು. ಆದರೆ ಮಧ್ಯಾಹ್ನ ಶಾಲೆಯಿಂದ ಮನೆಗೆ ಹಿಂದಿರುಗಿದಾಗ ಮನೆಯ ವಾತಾವರಣ ಸಂಪೂರ್ಣ ಬೇರೆಯಾಗಿತ್ತು. ನನ್ನ ನಾದಿನಿ ಮೊದಲಿನಂತೆ ಕೋಪದಲ್ಲಿರಲಿಲ್ಲ, ಬದಲಾಗಿ ತುಂಬ ಶಾಂತವಾಗಿದ್ದಳು. ಅವಳ ಮುಖದಲ್ಲಿ ಒಂದು ವಿಚಿತ್ರ ನಗು ಕಾಣಿಸುತ್ತಿತ್ತು. ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ನಾನು ಸುಮ್ಮನೆ ಬ್ಯಾಗ್ ಇಟ್ಟು ಕುಳಿತೆ. ಸ್ವಲ್ಪ ಹೊತ್ತಿನ ನಂತರ ಅವಳೇ ನನ್ನ ಬಳಿ ಬಂದು
ತುಂಬ ಪ್ರೀತಿಯಿಂದ, ಅತ್ತಿಗೆ ನಿಮಗೆ ಕುಡಿಯಲು ನೀರು ತಂದು ಕೊಡಲೇನಾ ಅಥವಾ ಒಂದು ಕಪ್ ಚಹಾ ಮಾಡಲೇನಾ ಎಂದು ಕೇಳಿದಳು. ಅವಳ ಆ ಸಿಹಿ ಮಾತು ಕೇಳಿ ನನಗೆ ವಿಚಿತ್ರವೆನಿಸಿತು. ಏಕೆಂದರೆ ಬೆಳಗ್ಗಿನವರೆಗೂ ಅವಳ ವರ್ತನೆ ಸಂಪೂರ್ಣ ಬೇರೆ ರೀತಿಯಲ್ಲಿತ್ತು. ನಾನು ಬೇಡ ಅಕ್ಕ, ನನಗೆ ಏನೂ ಬೇಡ, ನಾನು ಚೆನ್ನಾಗಿದ್ದೇನೆ ಎಂದೆ. ಅವಳು ಸ್ವಲ್ಪ ಹೊತ್ತು ನನ್ನ ಪಕ್ಕದಲ್ಲೇ ಕುಳಿತಿದ್ದಳು. ನಂತರ ನಿಧಾನವಾಗಿ, ಅತ್ತಿಗೆ, ಈ ತಿಂಗಳ ನಿಮ್ಮ ಸಂಬಳ ನನಗೆ ಸಿಕ್ಕಿದರೆ ತುಂಬ ಒಳ್ಳೆಯದಾಗುತ್ತಿತ್ತು. ನಾನು ಈಗ ತುಂಬ ಕಷ್ಟದಲ್ಲಿದ್ದೇನೆ, ನನಗೆ ಸ್ವಲ್ಪ ಹಣದ ಅಗತ್ಯವಿದೆ ಎಂದಳು. ಅವಳ ಮಾತು ಕೇಳುತ್ತಿದ್ದಂತೆಯೇ ಕಳೆದ ದಿನಗಳ ಎಲ್ಲ ಘಟನೆಗಳು ನನ್ನ ಕಣ್ಣ ಮುಂದೆ ಬಂದವು. ಪ್ರತಿ ತಿಂಗಳು ಹೊಸ ಹೊಸ ನೆಪ ಹೇಳಿ ನನ್ನ ಸಂಪೂರ್ಣ ಸಂಬಳವನ್ನು ತೆಗೆದುಕೊಂಡು ಅದೇ ಹಣದಲ್ಲಿ ತನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಳು ಎಂಬುದು ನನಗೆ ನೆನಪಾಯಿತು. ಆದ್ದರಿಂದ ಈ ಬಾರಿ ಯಾವುದೇ ಸಂಕೋಚವಿಲ್ಲದೆ ಸ್ಪಷ್ಟವಾಗಿ ಹೇಳಿದೆ, ಕ್ಷಮಿಸಿ ಅಕ್ಕ, ಆದರೆ ಈ ಬಾರಿಯೂ ನನ್ನ ಸಂಬಳವನ್ನು ನಿಮಗೆ ಕೊಡಲು ಸಾಧ್ಯವಿಲ್ಲ. ನನಗೂ ನನ್ನದೇ ಆದ ಖರ್ಚುಗಳಿವೆ. ನನ್ನ ಅಗತ್ಯಗಳಿಗಾಗಿ ಹಣ ಉಳಿಸಬೇಕು. ಇನ್ನು ಮುಂದೆ ನನ್ನ ಸಂಪೂರ್ಣ ಸಂಪಾದನೆಯನ್ನು ಬೇರೆ ಯಾರಿಗೂ ಕೊಡಲು ಸಾಧ್ಯವಿಲ್ಲ ಎಂದ ನನ್ನ ಮಾತು ಕೇಳುತ್ತಿದ್ದಂತೆಯೇ ಅವಳ ಮುಖದಲ್ಲಿದ್ದ ನಗು ನಿಧಾನವಾಗಿ ಮಾಯವಾಯಿತು. ಆದರೂ ಆ ಕ್ಷಣದಲ್ಲಿ ಅವಳು ತನ್ನ ಕೋಪವನ್ನು ಮರೆಮಾಚಿಕೊಂಡಳು. ಅವಳ ಮುಖವನ್ನು ನೋಡಿದ ತಕ್ಷಣ ನನಗೆ ಅರ್ಥವಾಯಿತು. ಅವಳು ಮನಸ್ಸಿನಲ್ಲಿ ಯಾವುದೋ ಹೊಸ ಸಂಚು ರೂಪಿಸುತ್ತಿದ್ದಳು. ಅದರ ಬಗ್ಗೆ ನನಗೆ ಇನ್ನೂ ತಿಳಿದಿರಲಿಲ್ಲ. ಅವಳು ಇಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವವಳಲ್ಲ ಎಂಬುದು ನನಗೆ ಮೊದಲೇ ಗೊತ್ತಿತ್ತು. ಅವಳ ಮೌನ ನನಗೆ ಸಹಜವಾಗಿ ಕಾಣಿಸಲಿಲ್ಲ. ಅವಳ ಮುಖವನ್ನು ನೋಡಿ ನನ್ನ ವಿರುದ್ಧ ಖಂಡಿತವಾಗಿಯೂ ಹೊಸ ಕುತಂತ್ರವೊಂದನ್ನು ನಡೆಸಲಿದ್ದಾಳೆ ಎಂದು ಅರ್ಥವಾಯಿತು. ಬಹುಶಃ ಈ ಬಾರಿ ಕಮಲ್ನನ್ನು ನನ್ನ ವಿರುದ್ಧ ಎತ್ತಿಕಟ್ಟಲು ಪ್ರಯತ್ನಿಸಬಹುದು ಎಂದು ನಾನು ಊಹಿಸಿದೆ. ನಾನು ಏನು ಮಾತನಾಡದೆ ನನ್ನ ಕೆಲಸದಲ್ಲಿ ತೊಡಗಿಕೊಂಡೆ. ಆ ದಿನ ಮನೆಯ ಮತ್ತೊಂದು ಕೋಣೆಯನ್ನು ಸ್ವಚ್ಛಗೊಳಿಸುತ್ತಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಹೊತ್ತಿನ ನಂತರ ಕಮಲ್ ಕೂಡ ಕಚೇರಿಯಿಂದ ಮನೆಗೆ ಬಂದನು. ನಾನು ದೂರದಿಂದ ನೋಡಿದೆ. ಅವನು ಮನೆಯೊಳಗೆ ಬಂದ ತಕ್ಷಣ ಅಕ್ಕ ಅವನ ಬಳಿಗೆ ಹೋದಳು. ಇಬ್ಬರು ನಮ್ಮ ಕೋಣೆಯ ಕಡೆಗೆ ಹೋದರು. ಅದು ನನಗೆ ಸ್ವಲ್ಪ ವಿಚಿತ್ರವಾಗಿ ತೋರಿತು. ಆದ್ದರಿಂದ ನಾನು ಕೋಣೆಯ ಬಾಗಿಲಿನ ಹೊರಗೆ ನಿಂತೆ. ಬಾಗಿಲು ಸಂಪೂರ್ಣ ಮುಚ್ಚಿರಲಿಲ್ಲ. ಹೀಗಾಗಿ ಒಳಗಿನ ಎಲ್ಲ ಮಾತುಗಳು ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿದ್ದವು. ಅಕ್ಕ ತುಂಬ ದುಃಖಗೊಂಡಂತೆ ನಟಿಸುತ್ತಾ ಕಮಲ್ಗೆ ಹೇಳುತ್ತಿದ್ದಳು, ಕಮಲ್, ಇಂದು ಅಮ್ಮನ ಮೊಣಕಾಲಿನ ನೋವು ತುಂಬ ಹೆಚ್ಚಾಗಿತ್ತು. ಅವರ ಆರೋಗ್ಯವು ಸರಿಯಾಗಿರಲಿಲ್ಲ. ಅವರನ್ನು ವೈದ್ಯರ ಬಳಿಗೆ ಕರೆದೊಯ್ಯಬೇಕು ಎಂದುಕೊಂಡೆ. ಆದರೆ ನನ್ನ ಬಳಿ ಹಣ ಇರಲಿಲ್ಲ. ಅದಕ್ಕಾಗಿ ನಿನ್ನ ಹೆಂಡತಿಗೆ ಈ ತಿಂಗಳ ಸಂಬಳವನ್ನು ಕೊಡಲು ಕೇಳಿದೆ. ನೀನು ಕಚೇರಿಯಿಂದ ಬಂದ ಮೇಲೆ ನಿನ್ನಿಂದ ಹಣ ಪಡೆದು ಅವಳಿಗೆ ಹಿಂತಿರುಗಿಸುತ್ತೇನೆ ಎಂದೆ. ಆದರೆ ಅವಳು ನೇರವಾಗಿ ನಿರಾಕರಿಸಿದಳು. ಅವಳಿಗೆ ನಿನ್ನ ಅಮ್ಮನ ಬಗ್ಗೆ ಕಾಳಜಿಯೂ ಇಲ್ಲ, ಈ ಮನೆಯ ಬಗ್ಗೆ ಕಾಳಜಿಯೂ ಇಲ್ಲ, ನಮ್ಮ ಬಗ್ಗೆ ಕೂಡ ಕಾಳಜಿಯೇ ಇಲ್ಲ. ಅವಳಿಗೆ ಬೇಕಾಗಿರುವುದು ಅವಳ ಹಣ ಮಾತ್ರ. ಅವಳು ಈಗ ಸಂಪೂರ್ಣ ಬದಲಾಗಿದ್ದಾಳೆ, ಮೊದಲಿನಂತಿಲ್ಲ ಎಂದಳು. ನಾನು ಬಾಗಿಲಿನ ಹೊರಗೆ ನಿಂತು ಇದನ್ನೆಲ್ಲ ಕೇಳುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಕೋಪವೂ ಇತ್ತು, ದುಃಖವೂ ಇತ್ತು. ಏಕೆಂದರೆ ಅವಳು ಹೇಳುತ್ತಿದ್ದ ಪ್ರತಿಯೊಂದು ಮಾತು ಸುಳ್ಳೆಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅತ್ತೆ ನನ್ನ ಬಳಿ ಇಂಥದ್ದೇನೂ ಹೇಳಿರಲಿಲ್ಲ. ಅವರ ಆರೋಗ್ಯವು ಆ ದಿನ ಸಂಪೂರ್ಣ ಚೆನ್ನಾಗಿತ್ತು. ಆದರೆ ಅಕ್ಕ ತುಂಬ ಕುತಂತ್ರದಿಂದ ಇಡೀ ಕಥೆಯನ್ನೇ ಬದಲಿಸಿ ಕಮಲ್ಗೆ ಹೇಳುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವಳು ಕೋಣೆಯಿಂದ ಹೊರಬಂದಳು. ಅವಳ ಮುಖದಲ್ಲಿ ಸಣ್ಣ ನಗು ಇತ್ತು. ಈಗ ಕಮಲ್ ನನ್ನ ವಿರುದ್ಧ ತಿರುಗಿಬಿಟ್ಟಿದ್ದಾನೆ ಎಂಬ ಸಂಪೂರ್ಣ ನಂಬಿಕೆ ಅವಳಿಗಿದ್ದಂತೆ ಕಾಣಿಸುತ್ತಿತ್ತು. ನಾನು ಅಲ್ಲೇ ನಿಂತಿದ್ದೆ. ಅಷ್ಟರಲ್ಲಿ ಒಳಗಿನಿಂದ ಕಮಲ್ ನನ್ನನ್ನು ಕರೆದನು. ನಾನು ನಿಧಾನವಾಗಿ ಕೋಣೆಯೊಳಗೆ ಹೋದೆ. ಒಳಗೆ ಕಾಲಿಟ್ಟ ತಕ್ಷಣವೇ ನನ್ನ ಮಾತನ್ನು ಕೇಳದೆ ಅವನು ನನ್ನನ್ನು ಬೈಯಲು ಆರಂಭಿಸಿದ. ಅವನ ಮುಖದಲ್ಲಿ ಭಾರೀ ಕೋಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನು ಜೋರಾಗಿ, ನಿನ್ನಿಂದ ಇಂಥ ವರ್ತನೆ ನಾನು ಎಂದಿಗೂ ನಿರೀಕ್ಷಿಸಿರಲಿಲ್ಲ. ನಿನ್ನ ಮನಸ್ಸು ಇಷ್ಟು ಚಿಕ್ಕದಾಗಿರಬಹುದು ಎಂದು ನಾನು ಊಹಿಸಿಯೂ ನೋಡಿರಲಿಲ್ಲ. ನೀನು ನಿನ್ನ ಸಂಬಳವನ್ನು ಅಕ್ಕನಿಗೆ ಕೊಟ್ಟಿದ್ದರೆ ನಿನಗೆ ಏನು ನಷ್ಟವಾಗುತ್ತಿತ್ತು? ಆ ಹಣವನ್ನು ಅಮ್ಮನ ಚಿಕಿತ್ಸೆಗೆ ಕೇಳಿದ್ದರಲ್ಲ ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿ ನನಗೆ ತುಂಬ ನೋವಾಯಿತು. ಏಕೆಂದರೆ ಒಮ್ಮೆ ಕೂಡ ನನ್ನ ಮಾತು ಕೇಳಿ ಸತ್ಯ ತಿಳಿದುಕೊಳ್ಳುವ ಪ್ರಯತ್ನ ಅವನು ಮಾಡಲಿಲ್ಲ. ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡು ಹೇಳಿದೆ, ಕಮಲ್, ನನ್ನ ಮಾತನ್ನು ಒಮ್ಮೆ ಕೇಳು. ಇಷ್ಟು ದಿನ ಪ್ರತಿ ತಿಂಗಳು ನನ್ನ ಸಂಪೂರ್ಣ ಸಂಬಳವನ್ನು ನಿನ್ನ ಅಕ್ಕನಿಗೆ ಕೊಡುತ್ತಿದ್ದೆ. ಕೆಲವೊಮ್ಮೆ ತನ್ನ ಮಗನ ಅನಾರೋಗ್ಯದ ನೆಪ ಹೇಳಿದಳು, ಕೆಲವೊಮ್ಮೆ ಶಾಲೆಗೆ ಶುಲ್ಕದ ಬಗ್ಗೆ, ಮತ್ತೆ ಕೆಲವೊಮ್ಮೆ ಬೇರೆ ಸಮಸ್ಯೆಗಳ ಬಗ್ಗೆ ಹೇಳಿದಳು. ನಾನು ಎಂದಿಗೂ ನಿರಾಕರಿಸಿರಲಿಲ್ಲ. ಆದರೆ ಈ ಬಾರಿ ಮಾತ್ರ ನಾನು ನಿರಾಕರಿಸಿದೆ. ಏಕೆಂದರೆ ನನಗೂ ನನ್ನದೇ ಆದ ಖರ್ಚುಗಳಿವೆ. ಅದರ ಜೊತೆಗೆ ಅವಳು ನಿನಗೆ ಸುಳ್ಳು ಹೇಳುತ್ತಿದ್ದಾಳೆ. ಅತ್ತೆಯ ಆರೋಗ್ಯಕ್ಕೆ ಏನೂ ಆಗಿರಲಿಲ್ಲ. ಅವರು ಚಿಕಿತ್ಸೆಗಾಗಿ ನನ್ನ ಬಳಿ 1 ರೂಪಾಯಿಯನ್ನು ಕೇಳಿಲ್ಲ. ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ಆದರೆ ನನ್ನ ಮಾತು ಮುಗಿಯುವ ಮೊದಲೇ ಕಮಲ್ ಕೋಪದಿಂದ ನನ್ನ ಮಾತನ್ನು ಮಧ್ಯದಲ್ಲೇ ನಿಲ್ಲಿಸಿ, ಎಚ್ಚರ, ನನ್ನ ಅಕ್ಕನ ಬಗ್ಗೆ ಒಂದು ಮಾತಾದರೂ ತಪ್ಪಾಗಿ ಮಾತನಾಡಬೇಡ. ಅವಳು ನನ್ನ ದೊಡ್ಡ ಅಕ್ಕ. ಅವಳ ವಿರುದ್ಧ ನಾನು ಏನನ್ನು ಕೇಳುವುದಿಲ್ಲ. ನನಗೆ ನನ್ನ ಅಕ್ಕನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಸುಳ್ಳು ಹೇಳುತ್ತಿರುವುದು ನೀನೇ ಎಂದು ಹೇಳಿದನು. ಅವನ ಈ ಮಾತುಗಳನ್ನು ಕೇಳಿ ನನ್ನ ಹೃದಯವೇ ಒಡೆದು ಹೋದಂತಾಯಿತು. ಮೊದಲ ಬಾರಿಗೆ ನನ್ನ ಗಂಡನಿಗೆ ನನ್ನ ಮೇಲೆ ಸ್ವಲ್ಪವೂ ನಂಬಿಕೆ ಇಲ್ಲ ಎಂಬುದು ನನಗೆ ಅರ್ಥವಾಯಿತು. ನಾನು ಅಳುತ್ತಾ, ಕಮಲ್, ನಾನು ನಿನ್ನ ಹೆಂಡತಿ, ನಾನು ಏಕೆ ಸುಳ್ಳು ಹೇಳಬೇಕು ಎಂದು ಕೇಳಿದೆ. ಆದರೆ ಅವನು ನನ್ನ ಕಡೆ ನೋಡಲೂ ಇಲ್ಲ. ಕೋಪದಿಂದ
ನಿನಗೆ ಈ ಮನೆಯವರ ಬಗ್ಗೆ ಕಾಳಜಿ ಇಲ್ಲದಿದ್ದರೆ, ಇಷ್ಟೊಂದು ಸಹಾಯ ಕೂಡ ಮಾಡಲಾಗದಿದ್ದರೆ ಈ ಮನೆಯಲ್ಲಿ ಇರಬೇಕಾದ ಅಗತ್ಯವೂ ಇಲ್ಲ. ನನ್ನ ಮನೆಯಿಂದ ಹೊರಟು ಹೋಗು. ನಿನ್ನಿಂದ ಇಂಥ ವರ್ತನೆ ಆಗುತ್ತದೆ ಎಂದು ನಾನು ಊಹಿಸಿರಲಿಲ್ಲ ಎಂದನು. ಅವನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ನನ್ನ ಕಣ್ಣೀರು ತಾನಾಗಿಯೇ ಹರಿಯತೊಡಗಿತು. ನಾನು ಕೆಲವು ಕ್ಷಣ ಅಲ್ಲೇ ನಿಂತಿದ್ದೆ. ಬಹುಶಃ ಅವನು ನನ್ನನ್ನು ತಡೆಯಬಹುದು, ತನ್ನ ತಪ್ಪಿನ ಅರಿವು ಅವನಿಗೆ ಆಗಬಹುದು ಎಂದು ನಾನು ನಿರೀಕ್ಷಿಸಿದ್ದೆ. ಆದರೆ ಹಾಗೇನೂ ಆಗಲಿಲ್ಲ. ಅವನು ಕೋಪದಿಂದ ಮುಖ ತಿರುಗಿಸಿಕೊಂಡು ನಿಂತಿದ್ದ. ನಾನು ನಡುಗುವ ಕೈಗಳಿಂದ ನನ್ನ ಅಲಮಾರಿಯನ್ನು ತೆರೆದು ಕೆಲವು ಬಟ್ಟೆಗಳು ಮತ್ತು ಅಗತ್ಯ ವಸ್ತುಗಳನ್ನು ಬ್ಯಾಗಿನಲ್ಲಿ ಹಾಕಿಕೊಂಡೆ. ನನ್ನ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಆದರೆ ಆ ಮನೆಯಲ್ಲಿ ಯಾರೊಬ್ಬರೂ ನನ್ನನ್ನು ತಡೆಯಲಿಲ್ಲ. ನನ್ನ ಅತ್ತೆ ಮೌನವಾಗಿದ್ದರು. ಚಿಕ್ಕ ನಾದಿನಿಯು ಏನೂ ಮಾತನಾಡಲಿಲ್ಲ. ದೊಡ್ಡ ನಾದಿನಿಯ ಮುಖದಲ್ಲಿ ಮಾತ್ರ ಗೆದ್ದವರ ನಗು ಕಾಣಿಸುತ್ತಿತ್ತು. ಭಾರವಾದ ಹೆಜ್ಜೆಗಳಿಂದ ನಾನು ಆ ಮನೆಯಿಂದ ಹೊರಟೆ. ಇಡೀ ದಾರಿಯಲ್ಲೂ ನನ್ನ ಕಣ್ಣೀರು ನಿಲ್ಲಲೇ ಇಲ್ಲ. ನನ್ನದೇ ಕಷ್ಟಪಟ್ಟು ಗಳಿಸಿದ ಹಣವನ್ನು ನನ್ನ ಬಳಿಯೇ ಇಟ್ಟುಕೊಳ್ಳಬೇಕೆಂದಿದ್ದಕ್ಕಾಗಿ ನಾನು ನನ್ನ ಮನೆಯನ್ನು ಬಿಡಬೇಕಾದ ಪರಿಸ್ಥಿತಿ ಏಕೆ ಬಂದಿತು ಎಂಬುದು ನನಗೆ ಅರ್ಥವಾಗಲಿಲ್ಲ. ಬಹಳ ಹೊತ್ತಿನ ನಂತರ ನಾನು ನನ್ನ ತವರು ಮನೆಗೆ ತಲುಪಿದೆ. ಅಮ್ಮ ಬಾಗಿಲು ತೆರೆದು ನನ್ನನ್ನು ಆ ಸ್ಥಿತಿಯಲ್ಲಿ ನೋಡುತ್ತಿದ್ದಂತೆಯೇ ಅವರ ಮುಖದ ಬಣ್ಣವೇ ಬದಲಾಯಿತು. ಅಪ್ಪ ಕೂಡ ತಕ್ಷಣ ಹೊರಗೆ ಬಂದರು. ಗಾಬರಿಯಿಂದ ಕೇಳಿದರು, ಏನಾಯಿತು ಮಗಳೇ? ಹೀಗೆ ಅಳುತ್ತಾ ಇದ್ದಕ್ಕಿದ್ದಂತೆ ಏಕೆ ಬಂದೆ? ನಾನು ಇನ್ನೂ ನನ್ನನ್ನು ನಿಯಂತ್ರಿಸಿಕೊಳ್ಳಲು ಆಗಲಿಲ್ಲ. ಅಮ್ಮ ನನ್ನ ಬಿಗಿಯಾಗಿ ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದೆ. ಬಹಳ ಹೊತ್ತು ಅತ್ತ ನಂತರ ನಡೆದ ಎಲ್ಲವನ್ನು ಆರಂಭದಿಂದ ಕೊನೆಯವರೆಗೂ ಅವರಿಗೆ ವಿವರಿಸಿದೆ. ಹೇಗೆ ನಾನು ಪ್ರತಿ ತಿಂಗಳು ನನ್ನ ಸಂಪೂರ್ಣ ಸಂಬಳವನ್ನು ಕೊಡುತ್ತಿದ್ದೆ, ಹೇಗೆ ನನ್ನೊಂದಿಗೆ ಸುಳ್ಳು ಹೇಳಲಾಯಿತು, ಹೇಗೆ ಎಲ್ಲರ ಮುಂದೆ ನನ್ನನ್ನೇ ತಪ್ಪಿತಸ್ಥಳನ್ನಾಗಿ ಮಾಡಲಾಯಿತು ಮತ್ತು ನನ್ನ ಮಾತನ್ನು ಕೇಳದೆ ಕಮಲ್ ನನ್ನನ್ನು ಮನೆಯಿಂದ ಹೊರಹೋಗಲು ಹೇಳಿದನು. ಎಲ್ಲವನ್ನ ಹೇಳಿದೆ. ನನ್ನ ಸಂಪೂರ್ಣ ಕತೆ ಕೇಳಿದ ನಂತರ ಅಮ್ಮ ಮತ್ತು ಅಪ್ಪನ ಕಣ್ಣುಗಳು ನೀರಿನಿಂದ ತುಂಬಿದವು. ಅವರ ಮಗಳು ಇಷ್ಟು ದಿನಗಳಿಂದ ಎಷ್ಟೊಂದು ಕಷ್ಟ ಅನುಭವಿಸುತ್ತಿದ್ದಾಳೆ, ಆದರೂ ಅವರಿಗೆ ಚಿಂತೆ ಆಗಬಾರದೆಂದು ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡಿದ್ದಾಳೆ ಎಂಬುದು ಅವರಿಗೆ ಮೊದಲ ಬಾರಿಗೆ ತಿಳಿಯಿತು. ನನ್ನ ಮಾತುಗಳನ್ನೆಲ್ಲ ಕೇಳಿದ ನಂತರ ಅಪ್ಪ ಸ್ವಲ್ಪ ಹೊತ್ತು ಸಂಪೂರ್ಣ ಮೌನವಾಗಿದ್ದರು. ಅವರ ಕಣ್ಣುಗಳಲ್ಲೂ ಕಣ್ಣೀರು ತುಂಬಿತ್ತು. ಮದುವೆಯ ನಂತರ ತಮ್ಮ ಮಗಳು ಇಷ್ಟೊಂದು ನೋವಿನಲ್ಲಿ ಬದುಕುತ್ತಿದ್ದಾಳೆ ಎಂದು ಅವರು ಎಂದಿಗೂ ಊಹಿಸಿರಲಿಲ್ಲ. ಅವರು ನನ್ನ ತಲೆಯ ಮೇಲೆ ಪ್ರೀತಿಯಿಂದ ಕೈಯಿಟ್ಟು ಭಾವುಕರಾಗಿ ಹೇಳಿದರು, ಮಗಳೇ, ಇಷ್ಟೆಲ್ಲವನ್ನ ನೀನು ಒಬ್ಬಳೇ ಹೇಗೆ ಸಹಿಸಿಕೊಂಡೆ? ನಮಗೆ ಒಮ್ಮೆ ಕೂಡ ಏಕೆ ಹೇಳಲಿಲ್ಲ? ನಾವು ನಿನ್ನವರಲ್ಲವೇ? ನಿನ್ನ ದುಃಖದಲ್ಲಿ ನಾವು ನಿನ್ನ ಜೊತೆ ನಿಲ್ಲುತ್ತಿರಲಿಲ್ಲವೇ? ಅವರ ಮಾತು ಕೇಳಿ ನಾನು ಮತ್ತೆ ಅಳತೊಡಗಿದೆ. ನಿಧಾನವಾಗಿ ಹೇಳಿದೆ, ಅಪ್ಪ, ನಿಮಗೂ ಅಮ್ಮನಿಗೂ ತೊಂದರೆ ಕೊಡಬಾರದೆಂದು ನಾನು ಬಯಸಿದೆ. ನೀವು ಯಾವಾಗಲೂ ನನಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಿ. ನನ್ನ ಕಾರಣದಿಂದ ನಿಮ್ಮ ಚಿಂತೆ ಹೆಚ್ಚಾಗಬಾರದು ಎಂದು ನಾನು ಎಲ್ಲವನ್ನ ಮೌನವಾಗಿ ಸಹಿಸಿಕೊಂಡೆ. ನನ್ನ ಮಾತು ಕೇಳಿದ ಅಮ್ಮ ಕೂಡ ನನ್ನ ಪಕ್ಕದಲ್ಲಿ ಬಂದು ಕುಳಿತರು. ಅವರು ನನ್ನನ್ನು ಅಪ್ಪಿಕೊಂಡು ಹೇಳಿದರು, ಮಗಳೇ, ಮಕ್ಕಳ ದುಃಖವನ್ನು ಹಂಚಿಕೊಳ್ಳುವುದಕ್ಕಾಗಿಯೇ ತಂದೆ ತಾಯಿಗಳು ಇರುತ್ತಾರೆ. ನೀನು ಮೊದಲೇ ನಮಗೆ ಹೇಳಿದ್ದರೆ ಇಷ್ಟೊಂದು ನೋವನ್ನು ಒಬ್ಬಳೇ ಅನುಭವಿಸಬೇಕಾಗುತ್ತಿರಲಿಲ್ಲ. ಅಪ್ಪ ಅದೇ ಕ್ಷಣದಲ್ಲಿ ನನ್ನ ಕೈ ಹಿಡಿದು ಹೇಳಿದರು, ಮಗಳೇ, ಇನ್ನು ಮುಂದೆ ನೀನು ಯಾವುದಕ್ಕೂ ಚಿಂತಿಸಬೇಡ. ಈ ಮನೆ ನಿನ್ನದೇ ಮನೆ. ನಾವು ಇಬ್ಬರು ಬದುಕಿರುವವರೆಗೂ ನೀನು ಯಾರ ಮುಂದೆಯೂ ತಲೆ ತಗ್ಗಿಸುವ ಅಗತ್ಯವಿಲ್ಲ. ಇಲ್ಲೇ ನಮ್ಮ ಜೊತೆ ಇರು, ನಿನ್ನ ಮನಸ್ಸಿಗೆ ಇಷ್ಟವಾಗುವವರೆಗೆ. ಆ ಮನೆಗೆ ಹಿಂದಿರುಗುವ ಅವಶ್ಯಕತೆಯೇ ಇಲ್ಲ ಎಂದರು. ಅವರ ಮಾತುಗಳನ್ನು ಕೇಳಿದ ನಂತರ ನನ್ನ ಮನಸ್ಸಿನ ದೊಡ್ಡ ಭಾರವೇ ಇಳಿದಂತಾಯಿತು. ಮೊದಲ ಬಾರಿಗೆ ನಾನು ಒಬ್ಬಳೇ ಇಲ್ಲ ಎಂಬ ಭಾವನೆ ನನಗೆ ಮೂಡಿತು. ಆ ನಂತರ ನಾನು ನನ್ನ ತಂದೆ ತಾಯಿಯ ಜೊತೆಯಲ್ಲೇ ವಾಸಿಸಲು ಆರಂಭಿಸಿದೆ. ಹೀಗೆ ನಿಧಾನವಾಗಿ ಕೆಲವು ದಿನಗಳು ಕಳೆದು ಹೋದವು. ನಾನು ಮೊದಲಿನಂತೆಯೇ ಪ್ರತಿದಿನ ಶಾಲೆಗೆ ಹೋಗಲು ಆರಂಭಿಸಿದೆ. ಈಗ ನನ್ನ ಮೇಲೆ ಮೊದಲಿನಷ್ಟು ಕೆಲಸದ ಒತ್ತಡ ಇರಲಿಲ್ಲ. ಆದ್ದರಿಂದ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತ್ತು. ನನ್ನ ಆರೋಗ್ಯವು ಮೊದಲಿಗಿಂತ ಸುಧಾರಿಸಿತು. ನಿಧಾನವಾಗಿ ನಾನು ಮತ್ತೆ ನನ್ನ ಹಳೆಯ ಜೀವನಕ್ಕೆ ಮರಳಲು ಪ್ರಯತ್ನಿಸುತ್ತಿದ್ದೆ. ಈ ಮಧ್ಯೆ ನನ್ನ ಅತ್ತೆ ನನಗೆ 2 ಬಾರಿ ಕರೆ ಮಾಡಿದರು. ತುಂಬ ಪ್ರೀತಿಯಿಂದ, ಮಗಳೇ, ಮನೆಗೆ ಹಿಂದಿರುಗು. ನೀನಿಲ್ಲದೆ ಮನೆ ಖಾಲಿ ಖಾಲಿಯಾಗಿದೆ. ನಿನ್ನ ನೆನಪು ತುಂಬ ಬರುತ್ತಿದೆ ಎಂದು ಹೇಳಿದರು. ನಾನು ಗೌರವದಿಂದ ಉತ್ತರಿಸಿದೆ, ಅತ್ತೆ, ನೀವು ಕೆಟ್ಟವರಲ್ಲ ಎಂಬುದು ನನಗೆ ಗೊತ್ತು. ನೀವು ಯಾವಾಗಲೂ ನನ್ನೊಂದಿಗೆ ಒಳ್ಳೆಯ ರೀತಿಯಲ್ಲೇ ವರ್ತಿಸಿದ್ದೀರಿ. ಆದರೆ ಈ ಬಾರಿ ನಾನು ಹಿಂದಿರುಗಲು ಸಾಧ್ಯವಿಲ್ಲ. ನನ್ನೊಂದಿಗೆ ನಡೆದದ್ದನ್ನು ನಾನು ಇಷ್ಟು ಬೇಗ ಮರೆಯಲು ಸಾಧ್ಯವಿಲ್ಲ ಎಂದೆ. ಅವರು ನನ್ನ ಮಾತುಗಳನ್ನು ಶಾಂತವಾಗಿ ಕೇಳಿದರು. ಆದರೆ ನನ್ನ ಮೇಲೆ ಯಾವುದೇ ಒತ್ತಡ ಹೇರಲಿಲ್ಲ. ಅವರು ಕೇವಲ ಇಷ್ಟೇ ಹೇಳಿದರು, ಮಗಳೇ, ಯಾವಾಗ ನಿನ್ನ ಮನಸ್ಸು ಬದಲಾಗುತ್ತದೆಯೋ ಆಗ ಈ ಮನೆಯ ಬಾಗಿಲುಗಳು ನಿನಗಾಗಿ ಯಾವಾಗಲೂ ತೆರೆದಿರುತ್ತವೆ ಎಂದರು. ಅವರ ಮಾತುಗಳನ್ನು ಕೇಳಿ ಅವರ ಮೇಲಿನ ನನ್ನ ಗೌರವ ಇನ್ನಷ್ಟು ಹೆಚ್ಚಾಯಿತು. ಏಕೆಂದರೆ ನಡೆದ ಘಟನೆಯಲ್ಲಿ ಅವರ ತಪ್ಪೇ ಇರಲಿಲ್ಲ. ನನ್ನೊಂದಿಗೆ ನಡೆದ ಎಲ್ಲದರ ಹಿಂದೆ ನನ್ನ ದೊಡ್ಡ ನಾದಿನಿಯೇ ಮುಖ್ಯ ಕಾರಣ ಎಂಬುದು ನನಗೆ ಚೆನ್ನಾಗಿ ತಿಳಿದಿತ್ತು. ಕೆಲವು ದಿನಗಳ ನಂತರ ನನ್ನ ಅತ್ತೆ ನನ್ನ ತಂದೆಯವರಿಗೂ ಕರೆ ಮಾಡಿದರು. ತುಂಬ ವಿನಯದಿಂದ, ಬೀಗರೆ, ಶ್ರುತಿಯನ್ನು ಮತ್ತೆ ಮನೆಗೆ ಕಳುಹಿಸಿ. ಅವಳಿಲ್ಲದೆ ಮನೆ ಚೆನ್ನಾಗಿಲ್ಲ ಎಂದು ವಿನಂತಿಸಿದರು. ಆದರೆ ಅಪ್ಪ ಸ್ಪಷ್ಟವಾಗಿ ಹೇಳಿದರು, ನೋಡಿ,
ನನ್ನ ಮಗಳನ್ನು ನಿಮ್ಮ ಮನೆಗೆ ನಾನು ಕಳುಹಿಸುವುದಿಲ್ಲ. ಅವಳೊಂದಿಗೆ ಇನ್ನು ಮುಂದೆ ಎಂದಿಗೂ ಹಳೆಯ ರೀತಿಯ ವರ್ತನೆ ನಡೆಯುವುದಿಲ್ಲ ಎಂಬ ಸಂಪೂರ್ಣ ನಂಬಿಕೆ ನನಗೆ ಬರಬೇಕು. ನನ್ನ ಮಗಳು ತುಂಬ ನೋವು ಅನುಭವಿಸಿದ್ದಾಳೆ. ಮತ್ತೆ ಅದೇ ಪರಿಸ್ಥಿತಿಗೆ ಅವಳನ್ನು ಕಳುಹಿಸಲು ನನಗೆ ಸಾಧ್ಯವಿಲ್ಲ. ಇಷ್ಟು ಹೇಳಿ ಅಪ್ಪ ಮಾತು ಮುಗಿಸಿದರು. ಅದರ ನಂತರ ಹಲವು ದಿನಗಳವರೆಗೆ ಎರಡು ಮನೆಗಳ ನಡುವೆ ಯಾವುದೇ ಮಾತುಕತೆ ನಡೆಯಲಿಲ್ಲ. ಕಾಲ ನಿಧಾನವಾಗಿ ಸಾಗತೊಡಗಿತು. ನಾನು ನನ್ನ ಕೆಲಸದಲ್ಲಿ ತೊಡಗಿಕೊಂಡೆ. ಒಂದು ದಿನ ಮಧ್ಯಾಹ್ನ ನಮ್ಮ ಮನೆಯ ಬಾಗಿಲಿನ ಗಂಟೆ ಮೊಳಗಿತು. ಅಪ್ಪ ಬಾಗಿಲು ತೆರೆದಾಗ ಎದುರಿಗೆ ಕಮಲ್ ನಿಂತಿದ್ದನು. ಅವನನ್ನು ನೋಡಿ ನನಗೂ ಆಶ್ಚರ್ಯವಾಯಿತು. ಅವನ ಮುಖದಲ್ಲಿ ಮೊದಲಿನ ಅಹಂಕಾರ ಇರಲಿಲ್ಲ, ಬದಲಾಗಿ ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅವನು ನಿಧಾನವಾಗಿ ಒಳಗೆ ಬಂದು ನೇರವಾಗಿ ನನ್ನ ಮುಂದೆ ನಿಂತನು. ಅವನ ಕಣ್ಣುಗಳು ತಗ್ಗಿದವು. ಮಂದ ಧ್ವನಿಯಲ್ಲಿ, ಶ್ರುತಿ, ನನ್ನನ್ನು ಕ್ಷಮಿಸು. ನಾನು ತುಂಬ ದೊಡ್ಡ ತಪ್ಪು ಮಾಡಿದ್ದೇನೆ. ನಿಜ ತಿಳಿದುಕೊಳ್ಳದೆ ನಿನ್ನ ಮೇಲೆ ನಂಬಿಕೆ ಇಡಲಿಲ್ಲ. ನಂತರ ನನಗೆ ತಿಳಿಯಿತು, ಅಕ್ಕ ಇಷ್ಟು ತಿಂಗಳುಗಳಿಂದ ನಿನ್ನನ್ನು ಮೋಸ ಮಾಡುತ್ತಿದ್ದಳು. ನನ್ನೊಂದಿಗೆ ಪ್ರತಿ ಸಾರಿ ಸುಳ್ಳೇ ಹೇಳುತ್ತಿದ್ದಳು ಎಂದು. ನನ್ನ ತಪ್ಪಿಗೆ ನನಗೆ ಪಶ್ಚಾತ್ತಾಪವಾಗಿದೆ. ಅಕ್ಕ, ನೀನು ನಿನ್ನ ತವರು ಮನೆಗೆ ಬಂದ ಮೇಲೆ ಅಕ್ಕ ಅಮ್ಮನ ಬಳಿ ದುಡ್ಡು ಕೇಳಲು ಶುರು ಹಚ್ಚಿಕೊಂಡಿದ್ದಳು. ಅಮ್ಮ ತನ್ನ ಬಳಿ ಉಳಿಸಿಕೊಂಡಿದ್ದ ಹಣವನ್ನು ಎಲ್ಲ ಕೊಟ್ಟು ಕಳೆದುಕೊಂಡಿದ್ದರು. ಯಾವಾಗ ಅಮ್ಮನ ಬಳಿ ಇದ್ದ ದುಡ್ಡು ಖಾಲಿಯಾಯಿತೋ ಆಗ ಅವಳು ಅಮ್ಮನಿಗೆ ಗೊತ್ತಾಗದಂತೆ ಮನೆಯಲ್ಲಿದ್ದ ಚಿನ್ನದ ಒಡವೆಗಳನ್ನು ಒಂದೊಂದಾಗಿ ಕದಿಯಲು ಶುರುವಿಟ್ಟುಕೊಂಡಳು. ಯಾವಾಗ ಮನೆಯಲ್ಲಿ ದುಡ್ಡು ಒಡವೆಗಳು ಕಾಣೆಯಾದವೋ ಆಗ ಇದನ್ನೆಲ್ಲ ಮಾಡುತ್ತಿರುವುದು ಯಾರು ಮತ್ತು ಯಾತಕ್ಕಾಗಿ ಅವಳು ಮಾಡುತ್ತಿದ್ದಾಳೆ ಎಂದು ತಿಳಿಯಿತು. ನಾನು ಅವಳು ಈ ರೀತಿ ಮಾಡುತ್ತಾಳೆ ಎಂದು ಅಂದುಕೊಂಡಿರಲಿಲ್ಲ. ಅವಳ ಶೋಕಿ ಹುಚ್ಚಿಗಾಗಿ, ಸೋಂಬೇರಿತನಕ್ಕಾಗಿ ತವರು ಮನೆಗೆ ಬಂದು ತವರು ಮನೆಯನ್ನೇ ಹಾಳು ಮಾಡಲು ಹೊರಟಿದ್ದಳು. ಈಗ ನಾನು ಅವಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಇನ್ನು ಅವಳು ತನ್ನ ಗಂಡನ ಮನೆಗೆ ಹಿಂದಿರುಗಬೇಕು. ನಾನೇ ಅವಳನ್ನು ಅವಳ ಗಂಡನ ಮನೆಗೆ ಕಳುಹಿಸಿದ್ದೇನೆ. ಈಗ ಮನೆಯಲ್ಲಿ ಮೊದಲಿನಂತಹ ಪರಿಸ್ಥಿತಿ ಇಲ್ಲ. ನೀನು ಮತ್ತೆ ಮನೆಗೆ ಬಾ, ನಾವು ಹೊಸದಾಗಿ ಜೀವನ ಆರಂಭಿಸೋಣ ಎಂದು ಹೇಳಿದನು. ಅವನ ಮಾತುಗಳನ್ನು ಕೇಳಿ ನಾನು ಮೌನವಾಗಿದ್ದೆ, ಏಕೆಂದರೆ ನನ್ನ ಮನಸ್ಸಿನ ಗಾಯಗಳು ಇನ್ನೂ ಸಂಪೂರ್ಣವಾಗಿ ಗುಣವಾಗಿರಲಿಲ್ಲ. ಆಗ ಅಪ್ಪ ಕಮಲ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ನಿನಗೆ ನಿನ್ನ ತಪ್ಪಿನ ಅರಿವು ನಿಜವಾಗಿಯೂ ಆಗಿದೆಯೇ? ಇನ್ನು ಮುಂದೆ ನನ್ನ ಮಗಳ ಮೇಲೆ ನಂಬಿಕೆ ಇಡುವೆಯೇ? ಅವಳಿಗೆ ಗೌರವ ಕೊಡುತ್ತೀಯೇ ಎಂದು ಕೇಳಿದಾಗ ಕಮಲ್ ಯಾವುದೇ ತಡ ಮಾಡದೆ ಉತ್ತರಿಸಿದನು, ಹೌದು ಮಾವ, ನಾನು ಮಾತು ಕೊಡುತ್ತೇನೆ. ಇನ್ನು ಮುಂದೆ ಇಂಥ ತಪ್ಪನ್ನು ಎಂದಿಗೂ ಮಾಡುವುದಿಲ್ಲ. ನಾನು ಯಾವಾಗಲೂ ಶ್ರುತಿಯ ಜೊತೆಯಲ್ಲೇ ಇರುತ್ತೇನೆ. ಅವಳು ಕಷ್ಟಪಟ್ಟು ಗಳಿಸಿದ ಹಣದ ಮೇಲೆ ಅವಳಿಗೆ ಸಂಪೂರ್ಣ ಹಕ್ಕು ಇರುತ್ತದೆ. ಅವಳನ್ನು ಯಾರ ಮುಂದೆಯೂ ತಲೆ ತಗ್ಗಿಸಲು ನಾನು ಬಿಡುವುದಿಲ್ಲ. ಈ ಬಾರಿ ಅವರ ಮಾತುಗಳಲ್ಲಿ ನಿಜವಾದ ಪಶ್ಚಾತ್ತಾಪ ಕಾಣಿಸುತ್ತಿತ್ತು. ಅಪ್ಪ ನನ್ನ ಕಡೆ ತಿರುಗಿ, ಮಗಳೇ, ಅಂತಿಮ ನಿರ್ಧಾರ ನಿನ್ನದು. ನಿನಗೆ ಇಷ್ಟವಿಲ್ಲದಿದ್ದರೆ ಯಾರೂ ನಿನ್ನನ್ನು ಬಲವಂತಪಡಿಸುವುದಿಲ್ಲ. ಆದರೆ ಅವನಿಗೆ ಇನ್ನೊಂದು ಅವಕಾಶ ಕೊಡಬೇಕು ಎಂದು ನಿನಗೆ ಅನಿಸಿದರೆ ನಿನ್ನ ನಿರ್ಧಾರಕ್ಕೆ ನಾವು ಸಂಪೂರ್ಣ ಬೆಂಬಲವಾಗಿದ್ದೇವೆ ಎಂದರು. ನಾನು ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಕಮಲ್ನನ್ನು ಕ್ಷಮಿಸಲು ತೀರ್ಮಾನಿಸಿದೆ. ಏಕೆಂದರೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಅದನ್ನು ಸರಿಪಡಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವ ವ್ಯಕ್ತಿಗೆ ಒಂದು ಅವಕಾಶ ಕೊಡಬೇಕು ಎಂದು ನನಗೆ ಅನಿಸಿತು. ನಂತರ ನಾನು ಕಮಲ್ ಜೊತೆಗೆ ಮತ್ತೆ ನನ್ನ ಅತ್ತೆ ಮನೆಗೆ ಹಿಂತಿರುಗಿದೆ. ಅಲ್ಲಿ ಹೋಗಿ ನೋಡಿದಾಗ ಮನೆಯ ವಾತಾವರಣ ನಿಜವಾಗಿಯೂ ಬದಲಾಗಿತ್ತು. ನನ್ನ ದೊಡ್ಡ ನಾದಿನಿ ಈಗ ತನ್ನ ಗಂಡನ ಮನೆಗೆ ಹಿಂದಿರುಗಿದ್ದಳು. ಅವಳು ಕೆಲವೊಮ್ಮೆ ತವರಿಗೆ ಬಂದರೂ ಮೊದಲಿನಂತೆ ಎಂದಿಗೂ ವರ್ತಿಸುತ್ತಿರಲಿಲ್ಲ. ಎಲ್ಲರ ಜೊತೆಯೂ ಪ್ರೀತಿಯಿಂದ ಮಾತನಾಡಿ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಹಿಂದಿರುಗುತ್ತಿದ್ದಳು. ನನ್ನ ಅತ್ತೆ ಮೊದಲಿನಂತೆಯೇ ನನ್ನನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು. ಚಿಕ್ಕ ನಾದಿನಿಯು ನನ್ನೊಂದಿಗೆ ಸಂತೋಷದಿಂದ ಬೆರೆತು ಬದುಕುತ್ತಿದ್ದಳು. ಕಮಲ್ ಕೂಡ ಈಗ ನನ್ನ ಪ್ರತಿಯೊಂದು ಮಾತಿಗೂ ಗೌರವ ಕೊಡುತ್ತಿದ್ದನು. ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಈಗ ನನ್ನ ಸಂಪೂರ್ಣ ಸಂಬಳ ನನ್ನ ಬ್ಯಾಂಕ್ ಖಾತೆಗೆ ಬರುತ್ತಿತ್ತು. ಆ ಹಣದ ಮೇಲೆ ಸಂಪೂರ್ಣ ಹಕ್ಕು ನನ್ನದೇ ಆಗಿತ್ತು. ಯಾರು ನನ್ನ ಬಳಿ ಹಣ ಕೇಳಿ ಒತ್ತಡ ಹಾಕುತ್ತಿರಲಿಲ್ಲ. ಈಗ ನನ್ನ ಅಗತ್ಯಗಳಿಗೆ ತಕ್ಕಂತೆ ಖರ್ಚು ಮಾಡುತ್ತಿದ್ದೆ. ಸ್ವಲ್ಪ ಹಣವನ್ನು ಉಳಿತಾಯ ಮಾಡುತ್ತಿದ್ದೆ ಮತ್ತು ಉಳಿದದ್ದನ್ನು ನನ್ನ ಭವಿಷ್ಯಕ್ಕಾಗಿ ಸಂಗ್ರಹಿಸುತ್ತಿದ್ದೆ. ಕೊನೆಗೂ ನನ್ನ ಜೀವನ ಮತ್ತೆ ಸಂತೋಷದ ಹಾದಿಗೆ ಮರಳಿತು. ಆಗ ನನಗೆ ಒಂದು ಮಹತ್ವದ ಪಾಠ ತಿಳಿಯಿತು. ನಂಬಿಕೆ, ಗೌರವ ಮತ್ತು ಸತ್ಯ, ಈ ಮೂರು ಜೊತೆಯಾಗಿ ಇದ್ದಾಗ ಮಾತ್ರ ಯಾವುದೇ ಸಂಬಂಧ ಗಟ್ಟಿಯಾಗಿ ಉಳಿಯುತ್ತದೆ ಎಂದು. ಸ್ನೇಹಿತರೆ, ಈ ಕತೆ ಕೇಳಿ ಶ್ರುತಿಯ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ.